ಇವತ್ತು ಉಡುಪಿಯ ನಗರದ ಕೆಲವು ಗೆಲ್ಲುವಂಥ ಸಮಸ್ಯೆಗಳ ಬಗ್ಗೆ ಜಿಲ್ಲಾಡಳಿತ, ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಒಂದು ಮಾಹಿತಿಯನ್ನು ಮತ್ತು ಎಚ್ಚರಿಕೆಯನ್ನು ಕೊಡಲಿಕ್ಕೋಸ್ಕರ ನಾನಿವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಉಡುಪಿಯಲ್ಲಿ ಇವತ್ತು ಟ್ರಾಫಿಕ್ನ ಒಂದು ಕೃತಕ ಒಂದು ಸಮಸ್ಯೆ, ಟ್ರಾಫಿಕ್ ದಟ್ಟಣೆಯ ಕೃತಕ ಸಮಸ್ಯೆಯನ್ನು ಇತ್ತೀಚೆಗೆ ಸೃಷ್ಟಿ ಮಾಡಿದ್ದಾರೆ. ಇದರಿಂದ ನಾಗರಿಕರು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಅದರಲ್ಲಿ ಒಂದು ಉದಾಹರಣೆ ಕಲ್ಸಂಕದ ಜಂಕ್ಷನ್ನಿಗೆ ಒಂದು ಅವೈಜ್ಞಾನಿಕವಾಗಿ ನಮ್ಮ ಗುಂಡಿಬೈಲಿಂದ ಬಂದವರಿಗೆ ಕಲ್ಸಂಕ ಜಂಕ್ಷನ್ನಿಗೆ ಆಚೆ ಹೋಗಲಿಕ್ಕೆ ಬ್ಯಾರಿಕೇಡನ್ನು ಹಾಕಿ ಬ್ಲಾಕನ್ನು ಮಾಡಿದ್ದಾರೆ. ಇವತ್ತು ನಾವು ಈಗ ನಮ್ಮ ಇಲ್ಲಿಯ ಎಲ್ಲ ಪ್ರದೇಶದವರು ನಮಗೇನು ವ್ಯವಹಾರ ಇದ್ದರೂ ಉಡುಪಿಯಲ್ಲಿರುವಂಥದ್ದು ನಮ್ಮ ವ್ಯವಹಾರಗಳು. ನಮಗೆ ಉಡುಪಿಗೆ ಹೋಗಬೇಕು ಅಂತಾದರೆ ಈಗ ಗುಂಡಿಬೈಲಿಗೆ ಹೋಗಿ ಅಲ್ಲಿಂದ ಲೆಫ್ಟ್ಗೆ ಹೋಗಿ ಕುಂಜಿಬೆಟ್ಟಲ್ಲಿ ತಿರ್ಕೊಂಡು ಬಂದು ಈಚೆ ಹೋಗಬೇಕಾಗ್ತದೆ. ಮಣಿಪಾಲದಿಂದ ಬರುವಾಗ ನಾವು ಕುಂಜಿಬೆಟ್ಟ ಆಚೆಯಿಂದ ಬಂದು ಗುಂಡಿಬೈಲಿಗೆ ಟರ್ನ್ ಆಗಬೇಕಾದ್ರೆ ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋಗಿ ತಿರುಗಿಕೊಂಡು ಬರಬೇಕಂತ ಪರಿಸ್ಥಿತಿ ಆಗಿದೆ. ಯಾರಾದರೂ ಸ್ವಲ್ಪ ತಲೆ ಇದ್ದವರು ಈ ರೀತಿಯ ಕ್ರಮವನ್ನು ಮಾಡ್ತಾರಂತ ನಾನು ನಿಮಗೆ ಪ್ರಶ್ನೆ ಮಾಡ್ತೇನೆ. ನೋಡಿ, ಇವತ್ತು ಕೃಷ್ಣ ಮಠ ಅಂದರೆ ತುಂಬ ಪ್ರವಾಸಿಗರು ಬರುವಂಥ ಒಂದು ಕ್ಷೇತ್ರ, ಈ ವಿಶ್ವವಿಖ್ಯಾತಿಯಾದಂಥ ಒಂದು ಕ್ಷೇತ್ರ. ತುಂಬ ಬಸ್ಸುಗಳು ಬರ್ತಾರೆ, ಟೂರಿಸ್ಟ್ ಬಸ್ಸುಗಳು ಬರ್ತಾರೆ, ಟೂರಿಸ್ಟ್ ವಾಹನಗಳು ಬರ್ತಾರೆ. ಟೂರಿಸ್ಟ್ ವಾಹನ ಬಸ್ಸಿನವರು ನಿಮಗೆ ಕುಂಜಿಬೆಟ್ಟಿಗೆ ಹೋಗಿ ಟರ್ನ್ ಮಾಡಬೇಕಾದ್ರೆ ನೇರ ಬಸ್ ಟರ್ನ್ ಆಗಲ್ಲ, ಅವ್ರದ್ದೆಲ್ಲ ದೊಡ್ಡ ಬಸ್ ಇರ್ತದೆ, ಟೂರಿಸ್ಟ್ ಬಸ್. ನಾನೇ ಎಷ್ಟು ಸರ್ತಿ ಸಿಕ್ಕಿಬಿದ್ದೇನೆ. ಅವರು 2 ಸರ್ತಿ 3 ಸರ್ತಿ ಹಿಂದೆ ಹೋಗಿ ಮುಂದೆ ಹೋಗುವಾಗ 15-20 ನಿಮಿಷ ಟ್ರಾಫಿಕ್ ಬ್ಯಾಕ್ ಆಗುತ್ತೆ. ಗುಂಡಿಬೈಲಿಂದ ನಮ್ಮದು ತುಂಬ ಬಸ್ಸಿನ ಪರ್ಮಿಟ್ ಇದೆ, ಸುಮಾರು 60ರಿಂದ 80 ಪರ್ಮಿಟ್ ಬಸ್ಸುಗಳು ಗುಂಡಿಬೈ ಟು ಕಲ್ಸಂಕ ರೋಡಲ್ಲಿ ಹೋಗ್ತದೆ. ಕೆಲವು ಬಸ್ಸುಗಳು ತಪ್ಪಿಸಿಬಿಟ್ಟಿದ್ದಾರೆ ಈಗ, ಅಂದರೆ ಹೈವೇಲೇ ಹೋಗ್ತಾರೆ ಕುಂದಾಪುರದಿಂದ ಬರುವಂಥ. ನಿಮಗೆ ದೊಡ್ಡಗುಡ್ಡೆ, ಪೆರಂಪಳ್ಳಿ ಈ ಭಾಗದಿಂದ ಹೋಗುವ ಬಸ್ಸುಗಳಿಗೆ ಬೇರೆ ಅನಿವಾರ್ಯತೆ ಅಲ್ಲೇ ಹೋಗಿ. ಆ ರೆಗ್ಯುಲರ್ ರೂಟ್ನ ಬಸ್ಸುಗಳು ನೀವು ಒಂದು ಪ್ರಾಕ್ಟಿಕಲ್ ಆಗಿ ಬಸ್ಸನ್ನು ಟರ್ನ್ ಮಾಡ್ಲಿಕ್ಕೆ ಆಗ್ತದಾ ನೋಡಿ, ಕುಂಜಿಬೆಟ್ಟಲ್ಲಿ ಆಗಲ್ಲ, ಯಾಕಂದರೆ ಒಂದು ಸ್ಟಾಪಲ್ಲಿ ಆಗಲ್ಲ. ಸೊ ಇದರಿಂದ ಕೃತಕವಾಗಿ ಟ್ರಾಫಿಕ್ ದಟ್ಟಣೆ ಆಗ್ತಾ ಇದೆ ಮತ್ತು ಸಮಸ್ಯೆ ಆಗ್ತಾ ಇದೆ. ನೋಡಿ, ಇವತ್ತು ಗುಂಡಿಬೈಲಲ್ಲಿ ನಾನಿವತ್ತು ಪತ್ರಿಕಾಗೋಷ್ಠಿ ಮಾಡಬೇಕಾದ್ರೆ ನನಗೆ ಲೋಕಲ್ ಜನ ನನಗೆ ತುಂಬ ನಿನ್ನೆ ನನಗೆ ಒಂಥರ ಜೋರು ಮಾತಾಡಿದ್ರು. ಏನು ಸರ್, ಯಾರೂ ಮಾತಾಡೋದಿಲ್ಲ, ನಿಮ್ಮನ್ನು ನಾವು 3 ಸರ್ತಿ ಶಾಸಕರಾಗಿ ಈ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿ, ನಿಮ್ಮ ಪಾರ್ಟಿ ಪಕ್ಷೇತರ ಅದು ಬಿಡಿ, ನೀವು ಜನಪ್ರತಿನಿಧಿ ಆಗಿದ್ದವರು, ಅಟ್ಲೀಸ್ಟ್ ನೀವು ಧ್ವನಿ ಎತ್ತಬೇಕು ಸಾರ್ವಜನಿಕರ ಪರವಾಗಿ ಮತ್ತು ನಿಮ್ಮ ಅನುಭವದ ಸಲಹೆಯನ್ನಾದರೂ ಕೊಡಬೇಕು ಅಂತ ಹೇಳಿದ ಆ ಪ್ರಕಾರ ಆಮೇಲೆ ನಾನು ಇಲ್ಲ ಪತ್ರಿಕಾಗೋಷ್ಠಿ ಮಾಡಿ, ಆಮೇಲೆ ಇವತ್ತು ಇದಾದ ಮೇಲೆ 12 ಗಂಟೆಗೆ SP ಅವರು ಸಮಯ ಕೊಟ್ಟಿದ್ದಾರೆ, ನಾವು ಹೋಗಿ ಅವರಿಗೆ ಮನವಿ ಕೊಡುವರು ಅಂತ ಯೋಚನೆ ಮಾಡಿ. ಗುಂಡಿಬೈಲ್ನಲ್ಲಿ ನೀವು ಯೋಚನೆ ಮಾಡಿ, ಒಂದು ಯಾರಾದ್ರೂ ಇದ್ದ ಒಬ್ಬ ಮನೆಯವ ಅಲ್ಲಿ ರಾಯಲ್ ಗಾರ್ಡನ್ಗೆ ಎಂಟ್ರಿ ಆಗುವಂಥದ್ದಿದೆ. ಆ ಮನೆಯವರಿಗೆ ಈಚೆ ರೋಡಿಗೆ ಒಂದು ರೋಡಲ್ಲಿ ಬರಬೇಕಾದ್ರೆ, ಈಚೆ ರೋಡಿಗೆ ಅಲ್ಲೇ ಎದುರಲ್ಲಿ ಮನೆ ಇದೆ, ಈಚೆ ಬರಬೇಕು, ಅವರಿಗೆ ಡಿವೈಡರ್ ಇದೆ. ಇವರು ಕಲ್ಸಂಕಕ್ಕೆ ಹೋಗಿ ಕುಂಜಿಬೆಟ್ಟಿ ಹೋಗಿ ತಿರುಗಿ ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋಗಿ ವಾಪಸ್ ತಿರುಗಿ ಹೀಗೆ ಬರಬೇಕು. ಮುಂಚೆ ಆದರೆ ಕಲ್ಸಂಕದಲ್ಲಿ ಬರಲಿಲ್ಲ. ಈ ರೀತಿಯ ಒಂದು ಅವೈಜ್ಞಾನಿಕವಾದಂಥ ಒಂದು ವ್ಯವಸ್ಥೆಗಳು ಆಗಿದೆ. ನಾನು SP ಅವರಿಗೆ, ಇದು ಪ್ರಾಯಶಃ ಪೊಲೀಸ್ ವರಿಷ್ಠಾಧಿಕಾರಿಗಳು ನಿರ್ಣಯ ತಗೊಂಡಿದ್ದಾರೆ ಮಾಡ್ತಾರೆ, ತಕ್ಷಣ ಆ ಬ್ಯಾರಿಕೇಡನ್ನು ತೆಗೆದು ಹಿಂದಿನ ಹಾಗೆ ಮಾಡಿ. ನೋಡಿ, ಹಿಂದೆ ಎಲ್ಲಾರು ದೊಡ್ಡ VIPs ಬರುವಾಗ ಅಥವಾ ಯಾವುದಾದ್ರೂ ಡಿಸೆಂಬರಲ್ಲಿ ಒಂದಷ್ಟು ತುಂಬ ಇದಾಗ್ತದೆ. ನಾನು ಯೋಚನೆ ಮಾಡ್ತಾ ಇದ್ದಿದ್ದು, ಡಿಸೆಂಬರ್ನಲ್ಲಿ ಇದಿರ್ತದೆ, ಯಾವುದು ಟೂರಿಸ್ಟ್ಗಳು ತುಂಬ ಟ್ರಾಫಿಕ್ ಬರ್ತದೆ, ಆ ಕಾಲದಲ್ಲಿ ಅವರು ಮಾಡಿದ್ದಾರೆ. ಇದು ಪರ್ಮನೆಂಟ್ ಅಂತ ಹೇಳುವಂಥ ರೀತಿಯಲ್ಲಿ ಆಗ್ತಾ ಇದೆ.
ಜಿಲ್ಲಾಧಿಕಾರಿಗಳಾಗಲಿ SP ಆಗಲಿ, ನಾನು ಭಾಳ ಪುನರುಚ್ಚರಿಸ್ತೇನೆ, ಅವರಿಗೆ ಬೇಕಾಬಟ್ಟಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಕಾನೂನಿದೆ, ಈ ರಾಜ್ಯದಲ್ಲಿ ಕಾನೂನಿದೆ. ಇಲ್ಲಿ ಜಂಗಲ್ ರಾಜ್ ನಡೀತಾ ಇಲ್ಲ, ಇಲ್ಲಿ ಕಾನೂನಿದೆ. ಕಾನೂನಿನ ಪ್ರಕಾರ ಯಾವುದೇ ಹೋಗುವಂಥ ಪ್ರಚಲಿತವಾದಂಥ ಸರ್ಕಾರಿ ರಸ್ತೆಗಳನ್ನು, ಅದು PWD ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ಬಂದ್ ಮಾಡಬೇಕಾದ್ರೆ ಅದಕ್ಕೆ ಕಾನೂನಿನಲ್ಲಿ ಕ್ರಮ ಇದೆ. ಒಂದು ಪೇಪರ್ ನೋಟಿಫಿಕೇಷನ್ ಕೊಟ್ಟು, ಪಬ್ಲಿಕ್ ನೋಟಿಫಿಕೇಷನ್ ಕೊಟ್ಟು, ಆಕ್ಷೇಪಗಳನ್ನು ಕಾಲ್ ಫಾರ್ ಮಾಡಿ, ಆಮೇಲೆ RTAಯಲ್ಲಿ ಮೀಟಿಂಗಲ್ಲಿಟ್ಟು, RTO ಅಲ್ಲ, ಅದರಲ್ಲಿ DC ಅವರ ಅಧ್ಯಕ್ಷತೆ, RTO ಕಾರ್ಯದರ್ಶಿ, SP ಮೆಂಬರ್ ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಂತ RTAಯಲ್ಲಿ ನಿರ್ಣಯ ಮಾಡಬೇಕು. ಈ ರಸ್ತೆಯನ್ನು ನೀವು ಯಾವುದು ಒನ್ ವೇ ಮಾಡಬೇಕಾದ್ರೂ ಅಷ್ಟು ಮಾಡಬೇಕು. ಏಕಾಏಕಿ ಒಂದು ಟೆಂಪರರಿಯಾಗಿ ಪೊಲೀಸರಿಗೆ ಅನುಮತಿ ಇದೆ. ಒಂದು ದಿವಸ ಏನೋ ಒಂದು ಯಾರೋ ಒಂದು VIP ಮೂಮೆಂಟ್ ಇದೆ ಅಥವಾ ಯಾವುದಕ್ಕೋಸ್ಕರ ಏನೋ ಒಂದು ತುಂಬ ಟ್ರಾಫಿಕ್ ಇದೆ, ಅದು ಪರ್ಮನೆಂಟ್ ಆಗಿ ಅದನ್ನು ಬಂದ್ ಮಾಡಬೇಕು ಅಂತಾದರೆ ಗಜೆಟ್ ನೋಟಿಫಿಕೇಶನ್ ಆಗಬೇಕು. DC ಅವರು ಮೆಜಿಸ್ಟ್ರೇಟಲ್ಲಿ ಆರ್ಡರ್ ಮಾಡಿ, RTA ಮೀಟಿಂಗಲ್ಲಿ ನಿರ್ಣಯ ಆಗಿ, DC ಅವರು ಮ್ಯಾಜಿಸ್ಟ್ರೇಟಲ್ಲಿ ಆರ್ಡರ್ ಮಾಡಬೇಕು. ಅವರು ಅವರ ಪವರ್ ಇರುವಂಥ ಮ್ಯಾಜಿಸ್ಟ್ರೇಟರ್ ಆರ್ಡರ್ ಮಾಡಿ ಅದನ್ನು ಗಜೆಟ್ ನೋಟಿಫಿಕೇಶನ್, ಸರ್ಕಾರದಲ್ಲಿ ಗಜೆಟ್ ನೋಟಿಫಿಕೇಶನ್ ಆಮೇಲೆ ಬಂದ್ ಮಾಡಬೇಕು. ಬಿಟ್ಟರೆ ನೇರವಾಗಿ ಅವ್ರಿಗೆ ಬೇಕಾದಾಗ ಒಂದು ಮೇನ್ ಜಂಕ್ಷನ್, ಉಡುಪಿಯ ಮೇನ್ ಹೃದಯ ಭಾಗದ ಜಂಕ್ಷನ್ ಇರುವಂತಹದ್ದೇ ಕಲ್ಸಂಕ, ಇದರಲ್ಲಿ ಇವರಿಗೆ ಬೇಕಾದಾಗ ಮಾಡಿ. ಪಬ್ಲಿಕ್ಗೂ ಇದ್ದಾರೆ, ಪಬ್ಲಿಕ್ ಜನಪ್ರತಿನಿಧಿಗಳಿದ್ದಾರೆ, ಅವರೆಲ್ಲರ ಸಭೆಯನ್ನು ಮಾಡಬೇಕಾಗ್ತದೆ. ಹಾಗಾಗಿ ಕಾನೂನನ್ನು ಪಾಲಿಸುವಂಥ SP ಅವರು, DC ಅವರು ಕಾನೂನು ವಿರುದ್ಧವಿದ್ದು, ಇದಕ್ಕೆ ಕಾನೂನಿನಲ್ಲಿ ಹೀಗೆ ಏಕಾಏಕಿಯಾಗಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾವುದೇ ಗಜೆಟ್ ನೋಟಿಫಿಕೇಶನ್ ಆಗಲಿಲ್ಲ. ನೀವು ನನಗೆ ಅನುಭವ ಇರುವಂಥದ್ದು ಹೇಗೆ ಅಂದರೆ, ನಾವು ರಥಬೀದಿ ವಾಹನ ಮುಕ್ತ ಮಾಡುವಾಗ ನಾನು ಶಾಸಕನಾಗಿದ್ದೆ. ಆಗ ಅಷ್ಟು ಪ್ರೊಸೀಜರ್ಸನ್ನು ಮಾಡಿ ಆಮೇಲೆ ಗೇಟ್ ಹಾಕಿದಂಥದ್ದು. ಅದರ ಮೊದಲು ಗೇಟ್ ಹಾಕಲಿಲ್ಲ. ಅಲ್ಲಿಯೂ ಗೇಟ್ ಟೈಮಿಂಗ್ ತೆಗೆದು ಓಪನ್ ಮಾಡ್ತದೆ. ಆದರೂ ಅದನ್ನು ಬಂದ್ ಮಾಡಬೇಕು ಅಂತಾದರೆ ಕಾನೂನಿನಲ್ಲಿ ಈ ರೀತಿಯ ನಿಯಮಗಳಿದೆ. ಅದೆಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಏಕಾಏಕಿ ಜನರಿಗೆ ಶೋಷಣೆ ಮಾಡಲಿಕ್ಕೆ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ತಕ್ಷಣ ಮಾಡಬೇಕು ಅಂತ ಆಗ್ರಹಿಸ್ತಾರೆ. ಇನ್ನು ಪರಿಹಾರ ಇಲ್ಲ ಅಂತ ಅಲ್ಲ, ಈಗ ನೀವು ಜಂಕ್ಷನಿಗೆ ಹೋದರೆ ಈಗಲೂ ಅಲ್ಲಿ ಟ್ರಾಫಿಕ್ ಸಿಗ್ನಲಿನ ಜಂಕ್ಷನ್ಸನ್ನು ನಾವು ಮಾಡಿಟ್ಟಿದ್ದೇವೆ. ಆ ಜಂಕ್ಷನ್ನಲ್ಲಿ ಟ್ರಾಫಿಕ್ ಸಿಗ್ನಲನ್ನು ಪ್ರಾರಂಭ ಮಾಡಿದರೆ ನಾಳೆಯಿಂದಲೇ ನಿಮಗೆ ಅದಕ್ಕೆ ಪರಿಹಾರ ಸಿಗ್ತದೆ. ಯಾವ ಕಂಜೆಷನ್ ಆಗೋದಿಲ್ಲ, ಏನೂ ಇಲ್ಲ. ನಿಮಗೆ ಯಾವುದೇ ತಜ್ಞರ ಹತ್ರ, ಯಾರು ಟ್ರಾಫಿಕ್ ನಿರ್ವಹಣೆಯ ತಜ್ಞರ ಹತ್ರ ಕೇಳಿದ್ರು ಬ್ಯಾರಿಕೇಡ್ ಹಾಕಿ ಸುತ್ತಿ ಬರೋದು ಪರಿಹಾರ ಅಲ್ಲ. ನೀವಲ್ಲಿ ಟ್ರಾಫಿಕ್ ಸಿಗ್ನಲನ್ನು ಹಾಕಿಸ್ಬೇಕು. ಯಾರು ಕೇಳಿದ್ರು ಅದಿದೆ. ಆದರೆ ಅದು ಆಗಿ ಕಂಬ ಹಾಕಿ 2 ವರ್ಷ ಆಯಿತು. ಇವತ್ತಿಗೂ ಅವರಿಗೆ ಟ್ರಾಫಿಕ್ ಸಿಗ್ನಲ್ ಹಾಕಲಿಕ್ಕೆ ಅನುಮತಿ ಕೊಡದೇ ಇದ್ದ ಕಾರಣದಿಂದ ಈ ಸಮಸ್ಯೆಗಳಾಗಿದೆ. ನಾನು SP ಅವರಿಗೆ ಇವತ್ತು ಮನವಿ ಕೊಡುವಂಥದ್ದೇನು ಅಂದರೆ, ಕಾನೂನು ರೀತಿಯಲ್ಲಿ ಆದಂಥ ನೋಡಿ, ನಾನು ನಿಮಗೆ ಅದರ ಕಾಪಿಯನ್ನು ಕೊಡ್ತೇನೆ. ಇದು 2020ನೇ ಇಸ್ವಿಗೆ ಟೆಂಡರ್ ಆಗಿದೆ. ಇದನ್ನು ನೇರವಾಗಿ ಯಾರೋ ಬಾಯಲ್ಲಿ ನೀನು ಹಾಕು ಅಂತ ಹೇಳಿದ್ದಲ್ಲ. ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಂತ ಒಂದಿದೆ, ಒಂದು ಇದರಲ್ಲಿ ಅವಕಾಶ. ಇಂಥದ್ದೊಂದು ಹೊಸ ಟೆಂಡರ್, ಈಗ SR ಇಲ್ಲದಿದ್ದದ್ದು ಟೆಂಡರ್ ಮಾಡಬೇಕು. ಈಗ ಬೇರೆ ಟೆಂಡರ್ ಮಾಡಬೇಕಾದ್ರೆ SR ಇರ್ತದೆ, ಅದಕ್ಕೆ SR ಮಾಡ್ಬೋದು. SR ಇಲ್ಲದ ವಸ್ತುಗಳಿಗೆ ಟೆಂಡರ್ ಮಾಡಬೇಕಾದ್ರೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಂತ ಒಂದು ಟೆಂಡರ್ ಕರಿಬೇಕು. ಈ ರೀತಿಯ ಒಂದು ಯೋಜನೆ ನಮ್ಮಲ್ಲಿದೆ, ನಮ್ಮ ಜಿಲ್ಲಾಡಳಿತದಲ್ಲಿ. ಇದಕ್ಕೆ ಯಾರಾದರೂ ಸಂಸ್ಥೆಯವರು ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಇದನ್ನು ಕೊಡಿ, ಯಾವುದು ನಿಮ್ಮ ಪ್ಲ್ಯಾನನ್ನು ಕೊಡಿ ಅಂತ ಅವ್ರು ಕೊಡಬೇಕು. ಹಾಗೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟನ್ನು ಕರೆದಿದ್ದೇವೆ ನಾವು. ಆಗ ಒಂದು ಕಂಪನಿ ಬಂದು ಅವರು ಎಕ್ಸ್ಪ್ರೆಷನ್ ಅವರ ಇದು ಕೊಟ್ಟರ ಮೇಲೆ, ಅದರ ಮೇಲೆ ಅದನ್ನು ಬೇಸ್ ಆಗಿಟ್ಕೊಂಡು ಸಾರ್ವಜನಿಕ ಟೆಂಡರನ್ನು ಕರೆದಿದ್ದೇವೆ. ಸಿಂಗಲ್ ಟೆಂಡರ್ ಬಂದಾಗ 3 ಸರ್ತಿ ಟೆಂಡರನ್ನು ಮುಂದೂಡಿದೆ. ಯಾಕಂದರೆ ಒಂದು ಟೆಂಡರ್ ಸಿಂಗಲ್ ಟೆಂಡರ್ ಕೊಡಲಿಕ್ಕಿಲ್ಲ. ಯಾಕಂದರೆ ಈ ಯೋಜನೆ ಹೊಸ್ತು, ಇಡೀ ದೇಶದಲ್ಲಿ ಇಂಥದ್ದು ಯಾರೂ ಮಾಡಲಿಲ್ಲ ಅಂದರೆ ಇದರಲ್ಲಿ. ಸೊ ಟೆಂಡರ್ ಕರೆದು 3ನೇ ಟೆಂಡರಲ್ಲಿ ಒಬ್ಬರಿಗೆ KC ಪವರ್ಸ್ ಅಂತ ಯಾರಿಗೂ ಕೊಟ್ಟು ಅವರಿಗೆ ವರ್ಕ್ ಆರ್ಡ್ರನ್ನು ಕೊಟ್ಟಿದೆ. ನೋಡಿ, ಈಗ ನಾನು ನಿಮಗೆ ಅದರ ಕಾಪಿಯನ್ನು ಕೊಡ್ತೇನೆ. ವರ್ಕ್ ಆರ್ಡರ್ ಕೊಟ್ಟಿದೆ, ಎಗ್ರಿಮೆಂಟ್ ಆಗಿದೆ. ಅದರಲ್ಲಿ ಭಾಳ ಸ್ಪೆಸಿಫಿಕ್ ಆಗಿದೆ, ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಹೇಳುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಈಗ DC ಅವರು ಅಥವಾ ಇವರು ಆ ಕಂಪನಿಯವರಿಗೆ ನೀವು ಚಾಲು ಮಾಡಿ ಅಂತ ಹೇಳಿದರೆ ನಾಳೆ ಚಾಲು ಮಾಡ್ತಾರೆ. ಏನು ಇದಿಲ್ಲ, ಎಲ್ಲ ಮೆಟೀರಿಯಲ್ಸ್ ಬಂದಿದೆ, ನಿಮ್ಮ ಕಂಬ ಇದೆ, ಖಾಲಿ ನಿಮಗೆ ರಾಜಕೀಯ ಕಾರಣಕ್ಕೋಸ್ಕರ ಅದನ್ನು ಪೆಂಡಿಂಗ್ ಇಟ್ಟಿದ್ದಾರೆ. ಬಿಟ್ಟರೆ ಯಾವುದೇ ಟೆಕ್ನಿಕಲ್ ಅಥವಾ ಇದರ ಕಾರಣಕ್ಕೋಸ್ಕರ ಎಲ್ಲ ಲೀಗಲ್ ಇರುವಂಥ. ನೋಡಿ,
ಇದರಲ್ಲಿ ನಾನು ಶಾಸಕನಾಗಿದ್ದಾಗ ನಾನು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಮಾಡಿದಂಥದ್ದು. ನೋಡಿ, ಇದರಲ್ಲಿ ಫಸ್ಟ್ 10 ಸೆಕೆಂಡ್ ನಮ್ಮ ಉಡುಪಿ CMCಗೆ ಇಟ್ಕೊಂಡಿದ್ದೀವಿ. ಇದರ ಸಿಸ್ಟಮ್ ಹೇಗೆ ಅಂದರೆ, ಇದಕ್ಕೆ ₹1 ನಗರಸಭೆಯಿಂದ ಹಣ ಪಾವತಿಸಲಿಕ್ಕಿಲ್ಲ, ಈಗಲೂ ಮಾಡಲಿಲ್ಲ, ಮುಂದೆಯೂ ಇಲ್ಲ. ಸರ್ಕಾರದಿಂದ ₹1 ಹಣ ಇಲ್ಲ. ಒಬ್ಬ PPP ಮಾಡೆಲ್, PPP ಟ್ರಾನ್ಸ್ಫರ್, ಅದಕ್ಕೆ ಒಂದು ಹೆಸರಿದೆ, ಅದರಲ್ಲಿ ಟೆಂಡರ್ ಕರೆದದ್ದು. ಅವನೇ ಇನ್ವೆಸ್ಟ್ ಮಾಡಬೇಕು. ಅದಕ್ಕೆ ಕಂಬ, LED, ಇದು ಯಾವುದು ಇದು ಟ್ರಾಫಿಕ್ ಸಿಗ್ನಲ್ಗೆ ಬೇಕಾದಂಥ ಇದು, ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ಮು, ಮತ್ತು ANPR ಕೆಮರಾ, ನಿಮ್ಮ ಇದನ್ನು ಯಾವುದು ನಂಬರ್ ಪ್ಲೇಟ್ ಐಡೆಂಟಿಫೈ ಮಾಡುವಂಥ ANPR ಕೆಮರಾ, ಇದೆಲ್ಲವನ್ನು ಹಾಕಬೇಕು ಅಂತ ಹೇಳುವಂಥ ಟೆಂಡರ್ ಇದೆ. ಸೊ ಉಲ್ಟಾ ಟೆಂಡರ್ನಲ್ಲಿ ಅವನು ನಮಗೆ ಒಂದು ಜಂಕ್ಷನ್ಗೆ 20,000 ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸ್ ಕೊಡಬೇಕು. ಯಾರಿಗೆ? ನಗರಸಭೆಗೆ. ನಮ್ಗೆ ಉಲ್ಟಾ ಲಾಭ. 13 ಜಂಕ್ಷನ್ಗೆ ಈಗ ಉಡುಪಿಯಲ್ಲಿ ಟೆಂಡರ್ ಆಗಿದೆ. ನಮಗೆ 13 ಜಂಕ್ಷನ್ 13 × 70,000 ತಗೊಳ್ಳಿ. ಲಾಭದ ಪ್ರಶ್ನೆ ಬೇರೆ, ಆದರೆ ಅವನು ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸ್ ಕೊಡಬೇಕು. ಅವನದ್ದು ಹೇಗೆ ನಡೀತದೆ ಕೇಳಿದರೆ, ಅವನಿಗೆ ಸಿಸ್ಟಮ್ ಹೇಗೆ ಅಂದರೆ, ನಿಮಗೆ ಸಿಗ್ನಲ್ ರೆಡ್ ಲೈಟ್ ಬಂದಾಗ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕ್ಬೋದು. ಅದರಲ್ಲಿ ಶುರುವಿಗೆ 10 ಸೆಕೆಂಡು ಉಡುಪಿ CMCಗೆ, ಅಂದರೆ ಅದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಳ್ಬೋದು, ಜಿಲ್ಲಾಡಳಿತ. ನಾಳೆ ಪ್ಯಾಂಡಮಿಕ್ ಬರ್ತದೆ, ಕೋವಿಡ್ ಬಂದಾಗ ಮಾಸ್ಕ್ ಹಾಕಿ ಅಂತ ಹೇಳುವಂಥದ್ದು, ಟ್ರಾಫಿಕ್ ರೂಲ್, ಈ ಫಸ್ಟಿನ 10 ಸೆಕೆಂಡ್ ಅವ್ರಿಗೆ ಕೊಡ್ತದೆ, ಲಾಸ್ಟಿನ 5 ಸೆಕೆಂಡ್ ನಗರಸಭೆಗೆ. ಮಧ್ಯದಲ್ಲಿ ಇರುವಂಥ 45 ಸೆಕೆಂಡುಗಳು, ಒಟ್ಟು 60 ಸೆಕೆಂಡ್ ಆದರೆ 45 ಸೆಕೆಂಡ್ಗಳು ಅವನ ಅಡ್ವರ್ಟೈಸ್ಮೆಂಟಿಗೆ. ಸೊ ಇದರಲ್ಲಿ ನಿಮಗೆ ರೆಡ್ ಹೋಯಿತು. ಮೊನ್ನೆ ಯಾರೋ ಒಂದು ನನಗೆ, ಅಂದರೆ ನಿಮ್ಮ ಪತ್ರಕರ್ತರೆಲ್ಲ ಹೇಳಿದ್ದು ಅಂತ ಯಾರೋ ಕೇಳಿದೆ ನನಗೆ, ಅಂದರೆ ಯಾರೋ ಇಲ್ಲಿಯ ಜನಪ್ರತಿನಿಧಿಗಳು ಮಾತಾಡಿದ್ದು ಅಂತ, ಅಂದರೆ ಅದು ಅಡ್ವರ್ಟೈಸ್ಮೆಂಟ್ ನೋಡಿ ಆಕ್ಸಿಡೆಂಟ್ ಆಗ್ತದೆ ಅಂತ. ಸ್ವಲ್ಪ ಕರೆಕ್ಟ್ ಗೊತ್ತಿರಲಿ, ಇದು ನಿಮಗೆ ರೆಡ್ ಲೈಟ್ ಹೋಗಿ ಗ್ರೀನ್ ಲೈಟ್ ಆದ ಕೂಡಲೇ ಅಲ್ಲಿ ಏನೂ ಇರುವುದಿಲ್ಲ, LED ಖಾಲಿ ಇರ್ತದೆ. ಯಾವಾಗ ರೆಡ್ ಆಗ್ತದೆ ಆಗ ಅಡ್ವರ್ಟೈಸ್ಮೆಂಟ್ಸ್ ಸ್ಟಾರ್ಟ್ ಆಗ್ತದೆ. ಮತ್ತೆ ಯಾರಾದರೂ ಧರ್ಮಕ್ಕೆ ಮಾಡಲ್ಲ, ಅವನೇನೋ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ಮಾಡಿಕೊಂಡು ಅವನು ಈ ಇನ್ವೆಸ್ಟ್ಮೆಂಟ್ ಮಾಡಿದ. ನೀವು ಯೋಚನೆ ಮಾಡಿ. ಮತ್ತೆ ಸ್ಮಾರ್ಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇದೆ. ಇದರಲ್ಲಿ ನಿಮಗೆ ಒಂದು ಜಂಕ್ಷನಿಂದ ಈ ಜಂಕ್ಷನಿಗೆ ಬರುವಾಗ, ಈಗ ಮಣಿಪಾಲದೆಲ್ಲ ಬರ್ತಾ ಇದ್ದಾನೆ ಒಬ್ಬ, ನಿಮಗೆ ಕಲ್ಸಂಕ ಜಂಕ್ಷನ್ ನೆಕ್ಸ್ಟ್ ಜಂಕ್ಷನ್ ಟ್ರಾಫಿಕ್ ಅಂತಾರೆ, ಅಲ್ಲಿ ನಿಮಗೆ ರೆಡ್ ಬರ್ತದೆ. ಈಗ ಬೇರೆ ಫಾರಿನ್ ಕಂಟ್ರೀಸಲ್ಲಿ ಅಂದರೆ ಅದು ಯಾಕಂದರೆ 13 ಟ್ರಾಫಿಕ್ ಜಂಕ್ಷನ್ಗಳಿಗೂ ಒಂದಕ್ಕೊಂದಕ್ಕೆ ಕನೆಕ್ಟ್ ಇದೆ. ಇದು ಇದರಲ್ಲಿ ಇಂಟರ್ನೆಟ್ಟಲ್ಲಿ ಕನೆಕ್ಟ್ ಇದೆ, ಯಾವುದು ಟ್ರಾಫಿಕ್ ಇದೆ ಅದನ್ನು ತೋರಿಸ್ತದೆ. ಎರಡನೇದು, ನಿಮಗೆ CCTV ಕ್ಯಾಮರಾ, ಯಾವ CCTV ಹಾಕಬೇಕು ಅಂತ ಹೇಳುವಂಥದ್ದು ಇದರಲ್ಲಿದೆ ನೋಡಿ. ಹಾಕಬೇಕು, UPS ಹಾಕಬೇಕು, ಎನರ್ಜಿ ಮಾನಿಟರಿಂಗ್ ಅವರದ್ದು, ಡಿಜಿಟಲ್ ಕ್ಯಾಮರಾ ಯಾವ ಕ್ವಾಲಿಟಿದು ಹಾಕಬೇಕು, LED ಡಿಸ್ಪ್ಲೇಗಳು. ನಿಮಗೆ ಇದರಲ್ಲಿ ANPR ಕ್ಯಾಮರಾ ಅಂತ ಬರ್ತದೆ, ನಿಮ್ಮ ಹೈಟ್ ಡೆನ್ಸಿಟಿ ಇದದು, ನಿಮ್ಮ ಕ್ಯಾಪ್ಚರಿಂಗ್, ನಿಮ್ಮ ನಂಬರ್ ಪ್ಲೇಟ್ ಮುಂದಿನ ಹಂತದಲ್ಲಿ ಕ್ಯಾಪ್ಚರ್ ಆದ್ದನ್ನು RCಗೆ ನೀವು ಕನೆಕ್ಟ್ ಮಾಡಿ ಯಾರು ವೈಲೇಷನ್ ಮಾಡ್ತಾರೆ ಅದಕ್ಕೂ ಮಾಡ್ಬೋದು. ಎರಡನೇ ನೋಡಿ, ಸೆಕ್ಯೂರಿಟಿಯ ದೃಷ್ಟಿಯಿಂದ ಒಳ್ಳೆಯದು ಅಂದರೆ, ನಾವು 13 ಜಂಕ್ಷನ್ ಹಾಕಿದ್ದು, ಒಂದು ಅಂಬಾಗಿಲು, ಕಲ್ಸಂಕ, ನಿಮ್ಮ ಟೈಗರ್ ಸರ್ಕಲ್, ತ್ರಿವೇಣಿ ಸರ್ಕಲ್, ಬಿಗ್ ಬಜಾರ್ ನೇತೃತ್ವ, ಈ ಥರ ಒಂದು 13 ಜಂಕ್ಷನ್ಸ್ ಹಾಕಿದ್ದೇವೆ. ಯಾವುದೇ ನಾಳೆ ಇಂಥ ದರೋಡೆ ಆಯ್ತಲ್ಲ, ಕಳ್ಳರು ಯಾವ ಜಂಕ್ಷನಿಂದ ಅವರು ತಪ್ಪಿಸ್ಕೊಂಡು ಹೋದ್ರು, ನಂಬರ್ ಪ್ಲೇಟ್ ಇರ್ಬೋದು, ಅವರದ್ದು ಕ್ಲೀನ್ ಪಿಕ್ಚರ್ ಐಡೆಂಟಿಫೈ ಆಗ್ತದೆ. ಉಡುಪಿಯಿಂದ ಸುಮ್ಮನೆ ಈ ಸಿಗ್ನಲ್ ದಾಟ್ಕೊಂಡು ತಪ್ಪಿಸ್ಕೊಂಡೆ, ಯಾಕಂದರೆ ಇದು 24 hours ಚಾರ್ಜ್ ಇರಬೇಕು ಅಂತ. ಎರಡನೇದು ಇಂಪಾರ್ಟೆಂಟ್ ತಗೊಳ್ಳಿ, ನಿಮಗೆ ಬ್ಯಾಂಗ್ಳೂರ್ ಅಂತ ಸಿಟಿಗಳಲ್ಲಿ ಕಮಾಂಡ್ ಸೆಂಟರ್ಗಳಿದೆಯಲ್ಲ, ಇದರದ್ದು ಕಮಾಂಡ್ ಸೆಂಟರ್, ಇದರದ್ದು ಏನು ನಿಮ್ಮ ಕೆಮರಾದ ಎಕ್ಸೆಸ್ ನೇರವಾಗಿ SP ಆಫೀಸಲ್ಲಿ ಇದರಲ್ಲೇ ಇದೆ. SP ಆಫೀಸಲ್ಲಿ ಅವರೊಂದು ಮಾನಿಟರ್ ಕೊಡಬೇಕು. ಅಲ್ಲಿ ಯಾರಾದರೂ ಪೊಲೀಸರು ಅದನ್ನು ಮಾನಿಟರ್ ಮಾಡುವಂಥ ಅವಕಾಶಗಳು ಇದೆ. ಅಂದರೆ ಈ ಕಂಟ್ರೋಲು ಅವನ ಹತ್ರ ಇರಲ್ಲ, ಮತ್ತು ಯಾರೋ ಸಿಂಗಲ್ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ. ಇದಕ್ಕೆ ನೀವು ಇದನ್ನು ಓದಿದರೆ, ನೀವು ದಯವಿಟ್ಟು ಇದನ್ನು ಸ್ವಲ್ಪ ನಾನು ಈ ಡಾಕ್ಯುಮೆಂಟನ್ನು, ಯಾಕಂದರೆ ನೀವು ಪತ್ರಕರ್ತರ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಅಂತ, ಇದರಲ್ಲಿ ಕ್ಲಿಯರ್ ಆಗಿ ಇದೆ. ಏನು ಅಂತ ಹೇಳಿದರೆ, SP ಆಫೀಸಲ್ಲಿ SP ಅವರು ತಿಳಿಸಿರ್ಬೇಕು. ಅದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ನಲ್ಲಿ ಆಗ್ಬೋದು, ಅಥವಾ DSP ಆಫೀಸಲ್ಲಿ ಎಲ್ಲಾರು ಒಂದು ಅವರಿಗೆ ಕಮಾಂಡ್ ಸೆಂಟರ್ಗೆ ಜಾಗ ಕೊಟ್ಟು ಅವ ಕಮಾಂಡ್ ಸೆಂಟರ್ನ ಎಸ್ಟಾಬ್ಲಿಷ್ ಮಾಡಬೇಕು. ಅಲ್ಲಿ ಪೊಲೀಸರು 24 hours ವಾಚ್ ಮಾಡುವಂಥ ವ್ಯವಸ್ಥೆಗಳು ಇವತ್ತು ಇದೆ. ಸೊ ಹಾಗಾಗಿ ಮತ್ತೆ ನಮಗೆ ಬರ್ಡನ್ ಇಲ್ಲ, ಫ್ರೀಯಾಗಿ 20,000 ಇದೇ ಬೇರೆ,
ಮತ್ತು ನಮಗೆ ಟ್ರಾಫಿಕ್ ಜಂಕ್ಷನ್ಗೆ ಈಗ ಇನ್ನೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಇದಕ್ಕೆ ಜಾರಿಗೆ ತರಬೇಕು ಅಂತ ಹೇಳುವಂಥದ್ದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗೆ ಅಂದರೆ, ನಿಮ್ಮದು ಒಂದು 60 ಸೆಕೆಂಡ್ ಅಂತ ಇದರಲ್ಲಿ ಟೆಂಡರಲ್ಲಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಹೇಳ್ತದೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ನಿಮಗೆ ಟ್ರಾಫಿಕ್ ಇಲ್ಲ, ಖಾಲಿ ಇದೆ, ಪಟ್ಟ ಓಪನ್ ಆಗಿಬಿಡ್ತದೆ. ಎಲ್ಲಿ ತನಕ ಒಂದು ಜಿಯೋ ಫೆನ್ಸಿಂಗ್ ಮಾಡ್ತಾರೆ, ಇಲ್ಲಿವರೆಗೆ ನಿಲ್ಬೋದು ಅಂತ, ಅಲ್ಲಿವರೆಗೆ ಕ್ಯೂ ಬಂದ ಕೂಡಲೇ ಪಟ್ಟ ಓಪನ್ ಆಗಿಬಿಡ್ತದೆ. ಈ ಥರದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಯಾರ್ದು ಮ್ಯಾನ್ ಹ್ಯಾಂಡಲ್ಡ್ ಅಲ್ಲ, ಈ ರೀತಿಯ ಒಂದು ಟೆಂಡರನ್ನು ನಾವು ಕರೆದು 2020ರಲ್ಲಿ ಕೊಟ್ಟಿದ್ದೇವೆ. 21, 22, 2021 ನಿಮ್ಗೆ ಗೊತ್ತಿದೆ, ಕೋವಿಡಲ್ಲಿ ಅವರು ಮಾಡಲಿಕ್ಕಾಗಲಿ. 22ರಲ್ಲಿ ಅವ್ರು ಮಾಡಿದರು, 22ರಲ್ಲಿ ಇಂಪ್ಲಿಮೆಂಟ್ ಆಗಿತ್ತು. ನಮ್ಮ ಟೈಗರ್ ಸರ್ಕಲಲ್ಲಿ ಒಂದು ಟ್ರಯಲ್ ರೌಂಡನ್ನು ಮಾಡಿದರು. ಕಡೆಗೆ ಅದು ಮತ್ತೆ ಅದನ್ನು ನಿಲ್ಲಿಸಬೇಕು ಅಂತ ಜನಪ್ರತಿನಿಧಿಗಳಿಂದ ಆಗ್ರಹಗಳು ಬಂದದ್ರಿಂದ ಅದು ಇವತ್ತು ನಿಲ್ಲಿಸಿದ್ದಾರೆ. ಯಾವುದೇ ಅಧಿಕಾರಿಗಳು ಇದನ್ನು ನಿಲ್ಲಿಸಿ. ನಾನು ಇವತ್ತು ಹೇಳುವಂಥದ್ದು ತರುವಂಥದ್ದು, ಟ್ರಾಫಿಕ್ ಸಿಗ್ನಲು ಸಹಿತ ಒಂದು ಸಿಟಿಯ ಇಂಪಾರ್ಟೆಂಟ್. ಈಗಾಗಲೇ ಟೆಂಡರ್ ಆಗಿ ಕಾನೂನು ಪ್ರಕಾರ ಇರುವಂಥ ಎಲ್ಲ ರೆಡಿ ಇರುವಂಥದ್ದಿರುವಾಗಲೂ ಇದನ್ನು ಜಾರಿಗೆ ತರದೆ ಸುಮ್ಮನೆ ಅವೈಜ್ಞಾನಿಕವಾದಂಥ ಡಿವೈಡರ್ ಕಟ್ಟುವಂಥ ಒಂದು ವ್ಯವಸ್ಥೆಗೆ ಹೋಗ್ತಾ ಇರುವಂಥದ್ದು ದುರ್ದೈವ. ಅದನ್ನು ಖಂಡಿತವಾಗಿ ನಾನಿವತ್ತು ನನ್ನ ಮೇನ್ ಆಗ್ರಹ ಏನು ಅಂದರೆ, ತಕ್ಷಣ ಡಿವೈಡರನ್ನು ತೆಗಿಬೇಕು, ಟ್ರಾಫಿಕ್ ಜಂಕ್ಷನನ್ನು ಪ್ರಾರಂಭ ಮಾಡಿ. ನೀವು ಅವನಿಗೆ ಆರ್ಡರ್ ಕೊಡಿ. ಆರ್ಡರ್ ಏನು ಕೊಡಲಿಕ್ಕಿಲ್ಲ, ಅವನಿಗೆ ನೀವು ಓರಲ್ಲಿ ಧೈರ್ಯ ಕೊಡಿ, ನಾವು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ನಿಮಗೆ ಸ್ಟಾರ್ಟ್ ಮಾಡ್ತೇವೆ ಅಂತ. ಒಂದು ವಾರದಲ್ಲಿ ಪ್ರಾರಂಭ ಆಗ್ತದೆ, ಏನಿಲ್ಲ, ಎಲ್ಲ ಮೆಟೀರಿಯಲ್ಸ್ ಒಂದಿದೆ, LED ಇನ್ಸ್ಟಾಲ್ ಮಾಡಿ, ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದರೆ ಸರಿ, ಮತ್ತೇನಿಲ್ಲ. ಮತ್ತು ಅದು ಇಂಟರ್ನೆಟ್ ಇರುವಂಥದ್ದು, ಮತ್ತು ಅದಕ್ಕೆ ಕರೆಂಟ್ ಬಿಲ್ ಅವನೇ ಕಟ್ಟಬೇಕು ಅಂತಿದೆ, ನಾವು ಪವರ್ ಕೊಡುವಂಥದ್ದು ಮಾತ್ರ ಎಲ್ಲ ವ್ಯವಸ್ಥೆ. ನೀವು ದಯವಿಟ್ಟು ಟೆಂಡರ್ ಡಾಕ್ಯುಮೆಂಟನ್ನು ಓದಿ, ನಾನು ನಿಮಗೆ ಇದಾದ ಕೂಡಲೇ ಕೊಡ್ತೇನೆ. ಸೊ ಹಾಗಾಗಿ ಇದನ್ನು ಟ್ರಾಫಿಕ್ನ ಪರಿಹಾರಕ್ಕೆ ಟ್ರಾಫಿಕ್ ಸಿಗ್ನಲ್ ಚಾಲು ಮಾಡಿ ಇದನ್ನು ತೆಗಿಬೇಕು ಅಂತ ಹೇಳುವಂಥದ್ದು ನನ್ನ ಫಸ್ಟ್ ಆಗ್ರಹ. ಒಂದು ಪರಿಹಾರ ಏನು ಅಂದರೆ, ಇನ್ನೂ ಟ್ರಾಫಿಕ್ಗಳು ಬರ್ತಾ ಇರ್ತದೆ. ಕಲ್ಸಂಖ್ಯಾ ಜಂಕ್ಷನ್ ಈಸ್ ಅವರ್ ನಮ್ಮ ಮೇಜರ್. ಇದಕ್ಕೆ ಶಾಶ್ವತವಾದಂಥ ಪರಿಹಾರವನ್ನು ನಾನು ಶಾಸಕನಾಗಿದ್ದಾಗ ಭಾಳಷ್ಟು ಚರ್ಚೆಗಳನ್ನು ಮಾಡಿ, ತುಂಬ ಅಧಿಕಾರಿಗಳ ಹತ್ರ, ತುಂಬ ತಜ್ಞರುಗಳ ಹತ್ರ ಚರ್ಚೆ ಮಾಡಿ ಒಂದು ಯೋಜನೆಯನ್ನು ಮಾಡಿತ್ತು. ನಮ್ಮ 2 ಜಂಕ್ಷನ್ಸ್, ಒಂದು ಕಲ್ಸಂಕ ಮತ್ತೊಂದು ನಾರಾಯಣಗುರು ಜಂಕ್ಷನ್, ಈ 2 ಜಂಕ್ಷನನ್ನು ಜಂಕ್ಷನ್ ಇಂಪ್ರೂವ್ಮೆಂಟ್ಸಲ್ಲಿ ಸುಮಾರು 70 ಮೀಟರ್ನ ಒಂದು ಸರ್ಕಲನ್ನು ಮಾಡುವ ಬಗ್ಗೆ ಈಗಾಗಲೇ ಇಲ್ಲಿ ಎಸ್ಟಿಮೇಟ್ ಆಗಿ DPR ಆಗಿ ಪ್ರಸ್ತಾವನೆ ಹೋಗಿ 2023ರಲ್ಲೇ 73ರ ಬಜೆಟ್ ಅಲೋಕೇಶನ್ ಆಗಿದೆ. ಸುಮಾರು ಆಗ 55 ಕೋಟಿ ರೂಪಾಯಿನ ಬಜೆಟ್ ಅಲೋಕೇಶನ್ ಆಗಿತ್ತು. ಇದರಲ್ಲಿ ನೋಡಿ, ಈ ಥರದ್ದು ಅದರದ್ದು ನಿಮಗೆ ಕಾಪಿ ಕೊಡ್ತೇನೆ. ಈ ಥರದ ಸರ್ಕಲ್, ನೀವು ಡೆಲ್ಲಿಯಲ್ಲಿ ಸರ್ಕಲ್ಗಳನ್ನು ನೋಡಿದರೆ ಅಲ್ಲಿ ಎಲ್ಲಿಯೂ ಟ್ರಾಫಿಕ್ ಜಂಕ್ಷನ್ಸ್ ಇರಲ್ಲ, ನಿಮಗೆ ಟ್ರಾಫಿಕ್ ಸಿಗ್ನಲ್ಸ್ ಇರಲ್ಲ. ದೊಡ್ಡ ಸರ್ಕಲ್ ಮಾಡಿ ಎಲ್ಲರೂ ಫ್ರೀ ಹೋಗುವಂಥ ವ್ಯವಸ್ಥೆಗಳಿರ್ತದೆ. ಅದನ್ನು ನಾವು ಕಲ್ಸಂಕದಲ್ಲಿ ಮತ್ತು ನಾರಾಯಣಗುರು ಸರ್ಕಲ್, ಬನ್ನಂಜೆ 2 ಜಾಸ್ತಿ ಆಗುವಂಥದ್ದು ಸರ್ಕಲ್ಗಳಲ್ಲಿ ನಾವು ಇದನ್ನು ವ್ಯವಸ್ಥೆ ಮಾಡಿ ಅಂತ ಒಂದು ಮಾಡಿದ್ದೆವು. ಈಗ ಇತ್ತೀಚೆಗೆ ಅದಕ್ಕೆ ಫ್ಲೈಓವರ್ ಮಾಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ನಾನು ನೋಡಿದೆ, ಪತ್ರಿಕೆಯಲ್ಲಿ ನೋಡಿದೆ. ನಾನು ಮೊನ್ನೆ ಶ್ರೀನಿವಾಸ್ ಪೂಜಾರಿಗೆ ಅದನ್ನು ನನಗೆ ವೈಯಕ್ತಿಕವಾಗಿ ಸಿಕ್ಕಿದಾಗ ಅವರಿಗೆ ಈ ವಿಷಯವನ್ನು ಅವರ ಹಿಂದೆ ಹೇಳಿದ್ದೆ. ನಾನು ಅವರು ಸಂಸದರಾದಾಗ, ನೋಡಿ ಇದೊಂದು ಪ್ರಾಜೆಕ್ಟ್ ಪೆಂಡಿಂಗ್ ಇದೆ, ಯಾಕಂದರೆ ನೋಡಿ ಇದು ಮಧ್ವಾಚಾರ ಸರ್ಕಲ್ ಅಂತ ಹೆಸರಿಟ್ಟಿದ್ದೇವೆ ನಾವು, ಯಾವುದು ಕಲ್ಸಂಕಕ್ಕೆ. ಅಂದರೆ ನಾವು ಹೆಸರಿಟ್ಟದಲ್ಲ, ನಗರಸಭೆಯಲ್ಲಿ ನಿರ್ಣಯ ಆಗಿ UDಯಿಂದ ಅಪ್ರೂವ್ಡ್ ಜಂಕ್ಷನ್ ಈಗ ಮಧ್ವಾಚಾರ್ಯ ಸರ್ಕಲ್ ಅಂತ. ನಾರಾಯಣಗುರು ಸರ್ಕಲು ಅಪ್ರೂವ್ಡ್ ಜಂಕ್ಷನ್. ಸೊ ಈ ಜಂಕ್ಷನನ್ನು ಇಂಪ್ರೂವ್ ಮಾಡಬೇಕು ಅಂತ ನಾವು ಇದನ್ನು ಕೊಟ್ಟಿದ್ದೇವೆ. ಫ್ಲೈಓವರ್ ಆದರೆ ನಂದು ಇದಕ್ಕೆ ಆಕ್ಷೇಪ ಅಂತ ದಯವಿಟ್ಟು ತಿಳ್ಕೊಳ್ಬೇಡಿ. ಏನೋ ನಾನು ಯಾವತ್ತೂ ಅಭಿವೃದ್ಧಿಗೆ ಆಕ್ಷೇಪ ಮಾಡಿದವನಲ್ಲ, ನನ್ನ ಮನಸ್ಸಿಗೆ ಬಂದಂಥ ವಿಷಯಗಳನ್ನು ನಾನು ಕೇಳುವಂಥ. ನೋಡಿ, ಫ್ಲೈಓವರ್ ಒಂದು ಗ್ರ್ಯಾಂಡ್ನೆಸ್ ಹೋಗ್ತದೆ. ಉಡುಪಿಯಲ್ಲಿರುವಂಥದ್ದು ಒಂದು ರಸ್ತೆ ಕಮರ್ಷಿಯಲ್ ವಯಬಲ್ ಇರುವಂಥದ್ದು, ಆದಿ ಉಡುಪಿಯಿಂದ MGMನವರೆಗಿನ ರಸ್ತೆ ಸ್ವಲ್ಪ ಕಮರ್ಷಿಯಲಿ ಇರುವಂಥ, ತುಂಬ ಜನ ಇನ್ವೆಸ್ಟ್ ಮಾಡಿದ್ದಾರೆ, ಇದ್ದಿದ್ದಾರೆ. ನೀವು ಫ್ಲೈಓವರ್ ಮಾಡಿದರೆ ಈಗ ಇರುವಂಥ ಕಮರ್ಷಿಯಲ್ ಸ್ಯಾಂಟಿಟಿ ನಿಮ್ಮ ಆ ರೋಡಿದ್ದು ಹೋಗ್ತದೆ. ಇದು ಒಂದು ಸರ್ವಿಸ್ ರೋಡ್ ಆಗಿ ಕೆಳಗಿರ್ತದೆ. ಇನ್ನು ಬೆಂಗಳೂರಂಥ ಸಿಟಿಗಳಲ್ಲಿ ಇದ್ದ ಹಾಗೆ ಇದನ್ನು 4 ಲೇನ್ ರಸ್ತೆ, ಅಂದರೆ ಇದನ್ನು ಫ್ಲೈಓವರ್ ಅಡಿಯಲ್ಲಿಯೂ 6 ಲೇನ್ ಮಾಡ್ತಾರಲ್ಲ, ಏನು 2 ಲೇನ್ ಮಾಡ್ತಾರಲ್ಲ ದೊಡ್ಡದು. ಸಾಧಾರಣ 10 ಮೀಟರ್ 11 ಮೀಟರ್ ರಸ್ತೆ ಮಾಡಿದರೆ ಸಾಧಾರಣ ಆಗ್ಬೋದು. ಆದರೆ ಅದಾಗೋದಾದ್ರೆ ಲ್ಯಾಂಡ್ ಅಕ್ವಿಷನ್ ಎಷ್ಟು ಬೇಕು ನಿಮಗೆ?
ನಾನು ಅದನ್ನು ಪ್ಲ್ಯಾನ್ ಮಾಡಿದ್ದೇನೆ. ಆಗ ನಾನಿರುವಾಗಲೇ ಒಂದು ಎಸ್ಟಿಮೇಟ್ಸನ್ನು ಮಾಡಿದ್ದೆ. ನಿಮಗೆ 1 ಮೀಟ್ರಿಗೆ, ಒಂದು ಫ್ಲೈಓವರಿಗೆ 50 ಲಕ್ಷ ರೂಪಾಯಿ ಬೇಕು 1 ಮೀಟ್ರಿಗೆ. ನಿಮ್ಗೆ ಸಾಧಾರಣ ಇದು ಎಷ್ಟು ಮೀಟ್ರ್ ಬರ್ತದೆ ಅಷ್ಟು ಬೇಕಾಗ್ತದೆ. ಎರಡನೇದು ಕನಿಷ್ಠ ಹೇಳಿದರೆ, ಈಗ ನಮಗೇನು ಲ್ಯಾಂಡ್ ಅಕ್ವಿಷನ್ ಮಾಡಿದೇವಲ್ಲ, ಹಿಂದೆ ನಾವು VS ಆಚಾರ್ಯ ಕಾಲದಲ್ಲಿ ನಾನು ಶಾಸಕನಾಗಿದ್ದಾಗ 80 ಫೀಟ್ ಮಾಡಿದೇವಲ್ಲ, ಆ ಬಾರ್ಡ್ರಿಂದ 5 ಮೀಟ್ರ್ ಆಚೆ 5 ಮೀಟ್ರ್ ಈಚೆ ಕನಿಷ್ಠ ಲ್ಯಾಂಡ್ ಅಕ್ವಿಷನ್ ಮಾಡಬೇಕಾಗ್ತದೆ. ಕನಿಷ್ಠ ಲ್ಯಾಂಡ್ ಅಕ್ವಿಷನ್ ಮಾಡಬೇಕು. ಈಗಾಗಲೇ ಎಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಬಂದಿದೆ, ಮನೆಗಳಿದೆ, ದೊಡ್ಡ ರೆಸಿಸ್ಟೆನ್ಸ್ ಬರ್ಬೋದು. ಮತ್ತು ಈಗದ ಏನು ಹೇಳಬೇಕು, ನಾವು ಜನಪ್ರತಿನಿಧಿಗಳು, ಜಿಲ್ಲಾಡಳಿತವೋ ಅಥವಾ ವ್ಯವಸ್ಥೆಯೋ ಗೊತ್ತಿಲ್ಲ. ಈಗ ನಮ್ಮದು ನಾನು ಶಾಸಕನಾಗಿದ್ದಾಗ, ಶೋಭಾ ಕರಂದ್ಲಾಜು MP ಇದ್ದಾಗ ಆದಿಉಡುಪಿ ಮಲ್ಪೆ ಲ್ಯಾಂಡ್ ಅಕ್ವಿಷನ್ಗೆ ದಿಟ್ಟು ನಾನಿರುವಾಗಲೇ 3D ನೋಟಿಫಿಕೇಶನ್ ಆಗಿದೆ. 3G ಮಾತ್ರ ಬಾಕಿ ಇದ್ದದ್ದು. ಅದಕ್ಕೆ 2-3 ತಿಂಗಳ ಸಮಯ. ಇವತ್ತು 2 ವರ್ಷ ಆದರೂ ಲ್ಯಾಂಡ್ ಅಕ್ವಿಷನ್ನ ಪ್ರಕ್ರಿಯೆ ಮುಗಿಲಿಲ್ಲ. ಅದಕ್ಕೆ ಅದು ಸುಲಭ ಇಲ್ಲ. ನೀವೆಲ್ಲ ನೋಡಿದ್ದೀರಿ, ನಾವು ಗುಂಡಿಬೇಲ್ ರಸ್ತೆ ಮಾಡುವಾಗ, ಪೆರಂಪಳ್ಳಿ ರಸ್ತೆ ಮಾಡಿದಾಗ, ಕಲ್ಸಂಕ ರಸ್ತೆ ಮಾಡಿದಾಗ ವೀಕ್ಲಿ ನಾವು ಅಧಿಕಾರಿಗಳೊಟ್ಟಿಗೆ ಸಭೆ ಮಾಡಿಕೊಂಡು ಜನರನ್ನು ವಿಶ್ವಾಸ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಇವತ್ತಿನವರೆಗೆ ಒಂದು ಅಧಿಕಾರಿಗಳ ಸಭೆ ನಡೀಲಿಲ್ಲ. ಅಂದರೆ ಇವರು ಲ್ಯಾಂಡ್ ಲೂಸರ್ಸ್ನ ಸಭೆ ಇವತ್ತು ಜನಪ್ರತಿನಿಧಿದ್ದು ನಡೀಲಿಲ್ಲ. ಯೋಚನೆ ಮಾಡಿ, ಮಲ್ಪೆಯಲ್ಲಿ ಲ್ಯಾಂಡ್ ಲೂಸರ್ಸ್ ಅಂತ ನೀವು ಕೊಡ್ತೀರಾ, ಈಗ ಬರ್ತದೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡುವಂಥ ಸಭೆ ಇವತ್ತು ಯಾವುದೇ ಜನಪ್ರತಿನಿಧಿ, ಸಂಸದರಾಗಲಿ ಶಾಸಕರಾಗಲಿ DC ಅವ್ರು ಕೂತ್ಕೊಂಡು ಇಷ್ಟರವರೆಗೆ ಮಾಡಲಿಲ್ಲ. ಪರ್ಕಳದಲ್ಲಿ ನೋಡಿರ್ಬೋದು, ಸುರಿಗೆ 3D ಆದ ಕೂಡ ನಾವು ಇವರು ಲ್ಯಾಂಡ್ ಲೂಸರ್ಸಿನ ಇದನ್ನು ಸ್ವಲ್ಪ ಅದರಿಂದ ಭೂ ಕಳ್ಕೊಂಡವ್ರಿಗೆ ಸ್ವಲ್ಪ ಸಮಸ್ಯೆ ಆಗ್ತದೆ, ನನಗೆ ಗೊತ್ತಿದೆ, ಲೇಟ್ ಪೇಮೆಂಟ್. ಆದರೆ ಊರಿನ ಸಮಸ್ಯೆ ಪರಿಹಾರ ಆಗ್ತದೆ. ಇವತ್ತು ಪೆರಂಪಳ್ಳಿ ರಸ್ತೆ ₹1 ಲ್ಯಾಂಡ್ ಅಕ್ವಿಷನ್ ಕೊಡದೆ ನಾನು ಶಾಸಕನಾಗಿದ್ದ ಹೊಸ ಯೋಜನೆ TDR ಅನ್ನು ಮಾಡಿ ಕೊಟ್ಟಿದ್ದೇವೆ. ದುರ್ದೈವ, ಇವತ್ತಿನವರೆಗೆ TDR ಪೇಮೆಂಟ್ ಆಗಲಿಲ್ಲ. ಅದೆಲ್ಲ ಇನ್ನೊಂದು ದಿವಸ ನಾನು ಅದಕ್ಕೆ ಹೋರಾಟ ಮಾಡಲಿಕ್ಕಿದೆ. ಪಾಪ ನಮ್ಮನ್ನು ನಂಬಿ ಕೊಟ್ಟಿದ್ದಾರೆ, ಆಗಲಿಲ್ಲ. ಅದು ಈಗ ವಿಷಯ ಬೇಡ. ಆದರೆ ಇಂಥ ಪರಿಸ್ಥಿತಿಯಲ್ಲಿ ಲ್ಯಾಂಡ್ ಅಕ್ವಿಷನಿಗೆ ಇಷ್ಟು ಸಮಸ್ಯೆ ಇರುವಾಗ ಲ್ಯಾಂಡ್ ಅಕ್ವಿಷನ್ ಮಾಡಿ ಕಮರ್ಷಿಯಲ್ ಸ್ಯಾಂಟಿಟಿ ಹೋಗಿ ಫ್ಲೈಓವರ್ ಮಾಡೋದು ಇಷ್ಟು ಬೇಗ ಅಗತ್ಯ ಇದೆಯಾ? ಉಡುಪಿಗೆ ಈಗ ಇಷ್ಟು ಬೇಕು, ಯಾವ ಕತ್ತಾರು ಬೇಕು. ನಾನು ಫ್ಲೈಓವರ್ನ ವಿರೋಧಿ ಅಲ್ಲ, ನಾನು ಫ್ಲೈಓವರ್ ಬೇಕು ಅಂತ ಹೇಳುವಂಥದ್ದು. ಅಂಬಲ್ಪಾಡಿ ಜಂಕ್ಷನ್ನಲ್ಲಿ ಫ್ಲೈಓವರ್ ಆಗಬೇಕು ಅಂತ ನಾನು ಶಾಸಕನಾಗಿದ್ದಾಗ ವಾದ ಮಾಡಿ ಆ ಅಂಡರ್ ಪಾಸನ್ನು ವಾಪಸ್ ಕಳಿಸಿದವು. ಮಾಡೋದು ಬೇಡ, ನಮಗೆ ಫ್ಲೈಓವರ್ ಕೊಡಿ ಅಂತ. ಫ್ಲೈಓವರ್ ಪರವೇ. ಆದರೆ ಈಗ ಅವಶ್ಯಕತೆ, ಈಗ ನನ್ನ ಪ್ರಕಾರ ಇಂಥ 2 ಜಂಕ್ಷನ್, ಯಾವುದು ಕಲ್ಸಂಕ ಜಂಕ್ಷನ್ ಮತ್ತು ನಾರಾಯಣಗುರು ಜಂಕ್ಷನನ್ನು, ಇದೊಂದು 50 ಕೋಟಿ, ನಿಮಗೊಂದು 50-70 ಕೋಟಿ ಒಳಗೆ ಮುಗಿಬೋದು ಎಲ್ಲ 2 ಜಂಕ್ಷನ್ ಒಟ್ಟಿಗೆ. ಅದು ಮಾಡಿದರೆ ಸದ್ಯಕ್ಕೆ ನಿಮಗೆ ಒಂದು 5-10 ವರ್ಷಕ್ಕೆ ಅಥವಾ 15 ವರ್ಷಕ್ಕೆ ಸಾಕಾಗ್ಬೋದು ರಸ್ತೆ. ಆಮೇಲೆ ನಾನೀಗ ಫ್ಲೈಓವರ್ ಬೇಡ ಅಂತಲೂ ಹೇಳುವುದಿಲ್ಲ, ಯಾಕಂದರೆ ನಾನೊಬ್ಬ 3 ಬಾರಿ ಶಾಸಕನಾಗಿದ್ದೆ. ಪಬ್ಲಿಕ್ ಡೊಮೇನ ಬಿಡಿ, ಜನರಿಂದ ಅಭಿಪ್ರಾಯ ತಗೊಂಡು ಮತ್ತೆ ನೀವು ಫ್ಲೈಓವರ್ ಮಾಡುವಂಥದ್ದು ಮಾಡ್ಬೋದು. ಆದರೆ ಫ್ಲೈಓವರ್ ಮಾಡಿ ನಂದು ಅದಕ್ಕೆ ಆಕ್ಷೇಪ. ಅದರ ಮೊದಲು ದಯವಿಟ್ಟು ಶ್ರೀನಿವಾಸ್ ಪೂಜಾರಿಗೆ ನಾನು ಹೇಳ್ತೇನೆ, ಅವರಿಗೆ ವಿನಂತಿ ಮಾಡಿ, ನಾನು ಪರ್ಸನಲ್ಲೂ ಮಾಡ್ಕೊಂಡಿದ್ದೇನೆ, ಆ ಸರ್ಕಲನ್ನು ದಯವಿಟ್ಟು ಅಕ್ವಿಷನಿಗೆ ಕೂಡಲೇ ಕೊಡಿ. ಅಲ್ಲಿ ಏನು ದೊಡ್ಡದು ಬಿಲ್ಡಿಂಗ್ ಹೋಗಲ್ಲ, ಒಂದು 3-4 ಬಿಲ್ಡಿಂಗ್ ಮಾತ್ರ ಹೋಗುವಂಥದ್ದು. ಮತ್ತು ಏನು ಮಾಡೋದು, ಡೆವಲಪ್ ಆಗುವಾಗ ಒಂದಾಗ್ತದೆ. ಸರ್ಕಲ್ ಡೆವಲಪ್ಮೆಂಟನ್ನು ತಕ್ಷಣವಾಗಿ ಮಾಡಬೇಕು. ಒಂದು ದೂರದೃಷ್ಟಿಯ ವಿಷಯದಿಂದ ಇದು ನಂದು ಇವತ್ತು ನಿಮಗೆ ಹತ್ರ ಹೇಳಲಿಕ್ಕಿರುವಂಥದ್ದು. ಒಂದು ಟ್ರಾಫಿಕ್ ಎಲ್ಲ ಸಿಗ್ನಲ್, ಇದು ಮಾತ್ರ ಅಲ್ಲ, 13 ಸಿಗ್ನಲನ್ನು ಚಾಲು ಮಾಡಿ ಉಡುಪಿಯ ಟ್ರಾಫಿಕ್ ಸಮಸ್ಯೆ ಪರಿಹಾರ ಆಗ್ತದೆ. ಬ್ಯಾರಿಕೇಡ್ ಯಾವ ಕಾರಣಕ್ಕೂ ಹಾಕಬಾರ್ದು, ತಕ್ಷಣ ತೆಗಿಬೇಕು. ಇಲ್ಲದಿದ್ದರೆ ನಾವು ಈಗಾಗಲೇ ನಾಗರಿಕರನ್ನು ನನ್ನ ಹತ್ರ ನಿನ್ನೆ ಬಂದು ನನಗೆ ತುಂಬ ಒತ್ತಡ ಮಾಡ್ತಾರೆ. ಇವತ್ತು ಇಲ್ಲಿ ಬಂದಿದ್ದಾರೆ, ನಿಮ್ಗೆ ಬೇಕಾದ್ರೆ ಅವರ ಅಭಿಪ್ರಾಯವನ್ನು ತಗೊಳ್ಬೋದು ನಿಮ್ಮ ಮುಂದೆ. ಇಲ್ಲದಿದ್ದರೆ ಇದಕ್ಕೆ ಒಂದು ದೊಡ್ಡ ರೀತಿಯ ಪ್ರತಿಭಟನೆಯನ್ನು ಖಂಡಿತವಾಗಿಯೂ ಸಾರ್ವಜನಿಕರನ್ನು ಸೇರಿಕೊಂಡು ಪಕ್ಷಾತೀತವಾಗಿ ಇದನ್ನು ಮಾಡಬೇಕಾದಂಥ ಅನಿವಾರ್ಯತೆ ಖಂಡಿತವಾಗಿ ಉಡುಪಿಯ ಜನತೆಗಿದೆ. ಅಧಿಕಾರಿಗಳು ಮಾಡಿದ್ದನ್ನು ಜನ ಒಪ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಇದು ಕಾನೂನು ಬಾಹಿರ. ನಾನು ಇವತ್ತು ಮತ್ತೆ ಸ್ಪಷ್ಟ ಹೇಳ್ತೇನೆ, ಗೆಜೆಟ್ ನೋಟಿಫಿಕೇಶನ್ ಆಗಬೇಕು, ಮ್ಯಾಜಿಸ್ಟ್ರೇಟಲ್ಲಿ ಆರ್ಡರ್ ಆಗಬೇಕು, ಪಬ್ಲಿಕ್ ಆಕ್ಷೇಪವನ್ನು ತಗೋ. ಅದರ ಮೊದಲು ಯಾವುದೇ SP-ಗಾಗಲಿ ಯಾರಿಗೂ ಈ ಸರ್ಕಾರ ಅಧಿಕಾರ ಕೊಡಲಿಲ್ಲ, ಕಾನೂನಿನಲ್ಲಿ ಅವಕಾಶ ಕೊಡಲಿಲ್ಲ. ಇದನ್ನು ಮಾಡಬೇಕು ಅಂತ ಹೇಳುವಂಥದ್ದು ನನ್ನ ಆಗ್ರಹ ತಮ್ಮ ಮೂಲಕ. ಇದರ ಮೇಲೆ ಇದು ಬಹಳ ಪ್ರಮುಖವಾದಂಥದ್ದು, ತುಂಬ ನಿರ್ಲಕ್ಷಿಸಲ್ಪಟ್ಟಂಥದ್ದು. ನಾನು ಶಾಸಕನಾಗಿದ್ದಾಗ ಮುನ್ಸಿಪಾಲ್ಟಿಗೆ ಕಟ್ಟಡ ಇಲ್ಲ. ಈಗಿರುವ ಕಟ್ಟಡ ಭಾಳ ಕಂಜೆಷನ್. ನೀವು ನೋಡಿ, ನಿಮಗೆ ಹೋದರೆ ನಮಗೆ ಹೋದರೆ ಇಡ್ಲಿಕ್ಕೆ ಪಾರ್ಕಿಂಗ್ ಜಾಗ. ಅದಕ್ಕೆ 96 ಸೆನ್ಸ್ ಜಾಗವನ್ನು, ಹಳೆಯ ತಾಲೂಕು ಕಚೇರಿಯನ್ನು ಈಗಾಗಲೇ ನಗರಸಭೆಗೆ ಹ್ಯಾಂಡ್ ಓವರ್ ಆಗಿದೆ. ಇದರಲ್ಲಿ ನನ್ನ ಪಾತ್ರವನ್ನು ತಮ್ಮ ಗಮನಕ್ಕೆ ತರ್ತೇನೆ. ನಿಮಗೆ ಹಿಂದೆ ನಗರಸಭೆ ಅಧಿವೇಶನದಲ್ಲಿ ಚರ್ಚೆ ಆಗಿದ್ದು ನಿಮ್ಗೆ ಗೊತ್ತಿದೆ. 2016ರಲ್ಲಿ ಈ ಪ್ರಸ್ತಾವನೆ ಹೋಗಿತ್ತು. ಆಗ ಸರ್ಕಾರ 6 ಕೋಟಿ, ಆಗದ
ಭೂಮೌಲ್ಯದಲ್ಲಿ 6 ಕೋಟಿ ನಗರಸಭೆ ಕಟ್ಟಬೇಕು. ಯಾಕಂದರೆ ಕಾನೂನೇ ಇದೆ, 50% ವ್ಯಾಲ್ಯೂ ಸ್ಥಳೀಯ ಸಂಸ್ಥೆಗಳು ಕಟ್ಟಬೇಕು, ಯಾವುದಾದ್ರು ಸರ್ಕಾರಿ ಜಾಗವನ್ನು ಕೊಡಬೇಕಾದ್ರೆ. ಆ 50% ಅಂದರೆ 6 crores ಆಗ್ತದೆ ಅಂತ ಕಂದಾಯದಿಂದ ಬಂದಿತ್ತು. 6 crores ಕಟ್ಟುವಂಥ ಪರಿಸ್ಥಿತಿ ನಗರಸಭೆಯಲ್ಲಿ ಇರಲಿಲ್ಲ. ಸೊ ನಾನು ವಿಶೇಷವಾಗಿ ಆರ್ ಅಶೋಕರು ಕಂದಾಯ ಸಚಿವರ ಹತ್ರ ವಿನಂತಿ ಮಾಡಿಕೊಂಡು, ಅವರು ಕೊಕ್ಕರ್ಣೆಯಲ್ಲಿ ಏನು ಜನಸ್ಪಂದನಕ್ಕೆ ಅಂತ ಬಂದಿದ್ದು, ಅವರ ಅಧಿಕಾರಿಗಳ ತಮ್ಮಕ್ಕೆ ಬಂದಿದ್ದು, ಆಗ ನಗರಸಭೆ ಅಧ್ಯಕ್ಷರು ಸುಮಿತ್ರಾ ನಾಯ್ಕರ್ ಅವರೆಲ್ಲರನ್ನ ಕರ್ಕೊಂಡೋಗಿ, ಎಲ್ಲ ಕೌನ್ಸಿಲರ್ ಕರ್ಕೊಂಡೋಗಿ ನಮಗೆ ಫ್ರೀ ಕೊಡಬೇಕು ಅಂತ ತುಂಬ ಚರ್ಚೆ ಮಾಡಿ ಒತ್ತಾಯ ಮಾಡಿ ಅವರು ಅಲ್ಲಿ ಆದೇಶ ಮಾಡಿ, ಅಲ್ಲಿಯೇ ಪ್ರಿನ್ಸಿಪಲ್ ಸೆಕ್ರೆಟರಿ, ಈಗ BBMP ಅವರದಲ್ಲ, ಕೇದಾರ್ನಾಥ್ ಕಿಶೋರ್ ಕೇದಾರ್ನಾಥ್ ಅವರು ಇದ್ದಾರೆ, ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಇದ್ದರು. ಅವರೇ ಅದೇ ಅದರ ಮೇಲೆ ಸೈನ್ ಮಾಡಿ ಮತ್ತು ನಾನು ಫಾಲೋಅಪ್ ಮಾಡಿ ಮುಖ್ಯಮಂತ್ರಿಗಳ ಸಹಕಾರದಿಂದ ಕ್ಯಾಬಿನೆಟಲ್ಲಿಟ್ಟು, ಇದು ಹಾಗೆ ಕೊಡಲಿಕ್ಕಾಗಲ್ಲ, ರಾಜ್ಯದ ಕ್ಯಾಬಿನೆಟಲ್ಲಿಟ್ಟು ಉಚಿತವಾಗಿ 96 ಸೆನ್ಸನ್ನು ಕೊಟ್ಟಿದ್ದೆ. ಕೊಡುವಾಗ ಆ ಬಿಲ್ಡಿಂಗ್ ಸಮೇತ ನಮಗೆ ಅದು ಆಕ್ಷನ್ ಮಾಡಿ ನಾವು ಕೊಡೋದು. ಆಕ್ಷನ್ ಮಾಡಿದ್ದೆವು, ನಮ್ಮ ಗ್ರಾಚಾರಕ್ಕೆ ಅದು ಆಕ್ಷನ್ ಆಗಿ ಇದಾಗುವ ಚುನಾವಣೆ ಬಂತು, ಹೋಗಿತ್ತು. ಈಗ ತಹಸೀಲ್ದಾರ ಕಚೇರಿ ತೆಗೆದಿದೆ, ಈಗೇನೋ ಅಲ್ಲಿ ಜೈಲ್ ಕಾಣಿದೆ, ಯಾರಿಗೂ ಜೈಲನ್ನು ಉಳಿಸ್ಬೇಕು ಅಂತ ಹೇಳುವಂಥ ಆಗ್ರಹ ಯಾರು ಮಾಡಿದ್ದಾರೆ ಗೊತ್ತಿಲ್ಲ ನನಗೆ. ಈಗ ಅದಕ್ಕೋಸ್ಕರ ತಹಸೀಲ್ದಾರ ಕಚೇರಿಯನ್ನು ತೆಗೆದು ಜೈಲನ್ನು ಹಾಗೆ ಉಳಿಸಿದ್ದಾರೆ. ಜೈಲಿದ್ದು ಅವಶೇಷಗಳು ಹಾಗೆ ಇದೆ. ನನ್ನ ಗಮನಕ್ಕೆ ಯಾರಾದರೂ ಉಡುಪಿಯ ಇತಿಹಾಸಕಾರರು ಹೇಳಬೇಕು, ಯಾವುದೇ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು ಅಂದರೆ ಇಲ್ಲಿಯವರು ಇರ್ಬೋದು, ಯಾರೋ ಗಾಂಧೀಜಿಯೋ ಯಾರೋ ಸಾವರ್ಕರು ಅಂಥವರು ಇದ್ದಂಥ ಜೈಲಲ್ಲ. ಮೊನ್ನೆವರೆಗೂ ಹಿರಡ್ಕಲಾಗದು ಕದ್ಕೊಂಡವರು ಕೊಲೆ ಮಾಡಿದಂಥವ್ರು ಇದ್ದಂಥ ಜೈಲು. ಅದನ್ನು ನಮಗೆ ಮಾನ್ಯುಮೆಂಟ್ ಆಗಿಡುವಂಥ ಅವಶ್ಯಕತೆ ಏನು ಅಂತ ಹೇಳುವಂಥದ್ದು. ಯಾಕೆ ನಮ್ಮ ಜನಪ್ರತಿನಿಧಿ ಮೌನ ಆಯಿತು, ಅದನ್ನು ಇಡಬೇಕು. ಯಾಕಂದರೆ ಸಾರ್ವಜನಿಕರ ಭಾವನೆಗಳಿಗೆ ನಾವು ಬೆಲೆ ಕೊಡಬೇಕು, ಯಾರು ಸರ್ಕಾರ. ಅದಕ್ಕೆ ನಾನು ಸಲಹೆ ಕೊಟ್ಟಿದ್ದೇನೆ DC ಅವರಿಗೆ, ನೀವು ಆ ಮಾನ್ಯುಮೆಂಟ್ ಹಾಗೆ ಇದೆಯಲ್ಲ ಅದನ್ನು ಬಿಚ್ಚಿ ಹಸ್ತಶಿಲ್ಪದಲ್ಲಿ ತುಂಬ ಮನೆಗಳನ್ನು, ಬಿದ್ದು ಹೋದ ಮನೆಗಳನ್ನು ರೀಸ್ಟ್ರಕ್ಚರ್ ಮಾಡಿದ್ದಾರೆ. ನಮಗೆ ಜೈಲನ್ನು ಉಳಿಸಲೇಬೇಕು ಅಂತ ಹೇಳುವಂಥ ಅಂತ ಇದ್ದಿದ್ರೆ ಹಸ್ತಶಿಲ್ಪದವ್ರ ಹತ್ರ, ಹರೀಶ್ ಪೈಗಳ ಹತ್ರ ವಿನಂತಿ ಮಾಡಿದರೆ ಅವರು ಆ್ಯಸ್ ಇಟ್ ಈಸ್ ನಿಮಗೆ ಜೈಲು ಹೇಗಿತ್ತ ಅದೇ ಕಂಡೀಷನ್ನಲ್ಲಿ ವಿದ್ ಎಲ್ಲೆಲ್ಲಿ ಕಂಬಿ ಎಲ್ಲ ಉಂಟು ಈಗ ಅಲ್ಲಿ, ಅದನ್ನೇ ರಿಪ್ಲಿಕೇಟ್ ಮಾಡಿ ಅವ್ರು ಇಡ್ತಾರೆ. ಅಥವಾ ಬೇಡ ಹಸ್ತಶಿಲ್ಪ ಪ್ರೈವೇಟ್ ಇನ್ನೊಂದು ಕೊಡಬೇಕು ಅಂತಾರೆ, ಮಣ್ಣ ಪಳ್ಳದಲ್ಲಿ ಎಲ್ಲಿಯಾದರೂ ಅದನ್ನು ಈ ಡೀಮ್ ಫಾರೆಸ್ಟ್ ಜಾಗಗಳಲ್ಲಿ ಒಂದು ಜನರಿಗೆ ಇದು ನಮ್ಮ ಉಡುಪಿಯ ಜೈಲಾಗಿತ್ತು ಅಂತ ತೋರಿಸ್ಬೇಕಾದ್ರೆ ನೀವು ಮಾಡಿ. ಅಂತೂ ಯಾವುದೇ ಕಾರಣಕ್ಕೆ ನಾವೆಲ್ಲ ತುಂಬ ಕಷ್ಟಪಟ್ಟು ನಗರಸಭೆಗೆ ಉಚಿತವಾಗಿ ಕೊಡಿಸಿದಂಥ ಜಾಗ, ಅದರಲ್ಲಿ ಒಳ್ಳೆ ಪ್ಲ್ಯಾನ್ ಮಾಡಿದ್ದೇವೆ ನಾವು. ಒಂದು 20,000 ಸ್ಕ್ವೇರ್ ಫೀಟ್ನ ಮಾಲ್ ಬರ್ತದೆ. ಅಂದರೆ ಅದನ್ನೊಂದು ಸಿಂಗಲ್ ಟೆಂಡರ್ ಕರೆಯುವಂಥ, ಅಂದರೆ ಮುಂದೆ ನಗರಸಭೆಯನ್ನು ನಡೆಸಲಿಕ್ಕೆ, ಇದು ಬಿಲ್ಡಿಂಗ್ ನಡೆಸಲಿಕ್ಕೆ ಆದಾಯ ಬರಬೇಕು. ಒಂದು 20,000 ಸ್ಕ್ವೇರ್ ಫೀಟ್ನ ಮಾಲ್ ಬರ್ತದೆ ಮಧ್ಯದಲ್ಲಿ. ಮೇಲೆಯಲ್ಲಿ ಸುಮಾರು 80,000 ಸ್ಕ್ವೇರ್ ಫೀಟ್ನಷ್ಟು ಬಿಲ್ಡಿಂಗ್ಸ್ ಬರ್ತದೆ. ಸುಮಾರು 1 ಲಕ್ಷ ಚಿಲ್ಲರೆ ಸ್ಕ್ವೇರ್ ಫೀಟ್ನ ಬಿಲ್ಡಿಂಗ್ ಪ್ಲ್ಯಾನ್ ಮಾಡಿದ್ದೇವೆ. ಆದರೆ ಮುಂದೆ ಕಾರ್ಪೊರೇಷನ್ ಆಗುವಾಗಲೂ ಅದು ಉಪಯೋಗ ಆಗಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಪಾರ್ಕಿಂಗಿಗೆ ಸಾಕು. ನಾನು ಹೇಳಿದ್ದೇನೆ ಆಗ AC ಕಚೇರಿಗೆ, AC ರೆಸಿಡೆನ್ಸಿಗೆ ಅಂತ ಒಂದು ಎಕರೆ ಜಾಗ ಇಟ್ಟಿದೆ, ಅದನ್ನು ಪಾರ್ಕಿಂಗ್ ಇಲ್ಲಿ ಕೊಡಿ. ACಗೆ ಆಲ್ರೆಡಿ ಮಿನಿ ವಿಧಾನಸೌಧ ಸಾಕು ಅಂತಿದೆ. ಅಂತೂ ನನ್ನ ವಿನಂತಿ DC ಅವರಿಗೆ, ಯಾವುದೇ ಕಾರಣಕ್ಕೆ ಜೈಲನ್ನು ಉಳಿಸ್ಕೊಂಡು ದಯವಿಟ್ಟು ನಗರಸಭೆಯ ಕಟ್ಟಡವನ್ನು ಮಾಡಬೇಡಿ. ಜೈಲನ್ನು ಉಳಿಸ್ಕೊಳ್ಬೇಕಾದ್ರೆ ಅದರ ಪ್ರತಿರೂಪವನ್ನು, ಹೇಗೆ ಅವಶೇಷವನ್ನು ನೀವು ಹಸ್ತಶಿಲ್ಪದಲ್ಲಿಡಿ. ಅಲ್ಲಿ ಆದರೂ ಟೂರಿಸ್ಟ್ಗಳು ಬರ್ತಾರೆ ನೋಡುವಾಗ, ಅವ್ರಿಗೊಂದು ಉಡುಪಿ, ಈಗ ಕುಂಜೂರರ ಮನೆ, ಆ ಮನೆ, ಈ ಮನೆ, ಯಾರು ಯಾವುದು ಸಣ್ಣ ಸಣ್ಣ ಅರಮನೆಗಳೆಲ್ಲ ಇದೆ, ಹಾಗೆ ನಮ್ಮದೊಂದು ಉಡುಪಿಯ ಜೈಲು ಅಂತ ಯಾರನ್ನ ನೆನಪಿಸ್ಕೊಳ್ಬೇಕು ಅಂತಿದ್ರೆ ಅಲ್ಲಿ ಇರಲಿ. ಇದು ಇವತ್ತಿಗೆ ನನ್ನ ಇದು 2 ತಕ್ಷಣವಾಗಿ ಜಿಲ್ಲಾಡಳಿತ ಗಮನಿಸಬೇಕಾದಂಥದ್ದು. ಯಾಕಂದರೆ ನಂದೇನು ಅಂದರೆ, ನೀವು ಅದನ್ನು ಇಟ್ಕೊಂಡು ಈಗ ನಗರಸಭೆ ಟೆಂಡರ್ ಮಾಡಿದರೆ ಸಣ್ಣ ಬಿಲ್ಡಿಂಗ್ ಬಂತು, ಪಾರ್ಕಿಂಗ್ ಬರಲ್ಲ, ಆ ವ್ಯವಸ್ಥೆ ಅದೊಂದು ಚಂದದ ಒಂದು ಮಾಡುವಾಗ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಹೇಳುವಂಥ ಸಲಹೆ. ಹಾಗಾಗಿ ಈ 2 ಸಲಹೆಯನ್ನು ನಾನು ಕೊಡ್ತಾ ಇದ್ದೀನಿ. ಇದಾದಮೇಲೆ ನಾನು ಕಿಕ್ ಬ್ಯಾಕ್ ಬರ್ತದೆ ಅಂತ. ಈಗ ನಾನು ಶಾಸಕ ಇಲ್ಲ, ಈಗ ಯಾರು ಶಾಸಕರು ಅವರಿಗೆ ಕಿಕ್ ಬ್ಯಾಕ್ ಬರಲಿ ಅಲ್ಲ, ಬರೋದು ಹೌದಾದರೆ. ಮತ್ತೆ ನೀವು ಒಂದು ಯೋಚನೆ ಮಾಡಿ, ಯಾರಾದರೂ ಒಬ್ಬ ಬಿಸ್ನೆಸ್ ನಾಲೆಜ್ ಇದ್ದವ ಈ ಅಷ್ಟು ಇನ್ವೆಸ್ಟ್ ಮಾಡಿ ನಿಮಗೆ ಸಿಕ್ಕುವಂಥ 15 ಸೆಕೆಂಡ್ಗಳಲ್ಲಿ, ಇದರಲ್ಲಿ ಇದೆಲ್ಲ ಎಷ್ಟು 45 ಸೆಕೆಂಡ್, 60 ಸೆಕೆಂಡ್ ಪೂರ್ತಿ ಬಂದರೆ 45 ಸೆಕೆಂಡ್ಗಳಲ್ಲಿ ಎಷ್ಟು ಅಡ್ವರ್ಟೈಸ್ಮೆಂಟ್ ಬರ್ತದೆ. ಒಂದು ಜಂಕ್ಷನ್ಗೆ ಮಿನಿಮಮ್ 50 ಲಕ್ಷ ರೂಪಾಯಿ ಖರ್ಚು ಒಂದು ಜಂಕ್ಷನ್ಗೆ ಅವರಿಗೆ. ಅದರಲ್ಲಿ ಇಂಟ್ರೆಸ್ಟ್ ಎಷ್ಟಾಗ್ತದೆ? ಅಥವಾ ಸರ್ ಇದು ಖಂಡಿತ ನನ್ನ ಇಂಟ್ರೆಸ್ಟಲ್ಲೇ ಆದದ್ದು. ನಾನು ತುಂಬ ಸರ್ ಇದಕ್ಕೆ ಮಾತ್ರ ನಿಮ್ಗೆ ಗೊತ್ತಿದೆ, ಉಡುಪಿಯ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಸ್ಮಾರ್ಟ್ ಸಿಟಿಗೆ ತುಂಬ ಪ್ರಯತ್ನ ಪಟ್ಟು ಟೆಂಡರ್ ಆಗಿ ಉಡುಪಿ ಮಣಿಪಾಲ್ ರಸ್ತೆ, ಪೆರಂಪಳ್ಳಿ ರಸ್ತೆ, ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಮಾಡಿದೆ. ಇಡೀ CCTV ಕವರೇಜ್, ಕಮಾಂಡ್ ಸೆಂಟರ್ ಎಲ್ಲವೂ ಆಗಿದೆ, ಟೆಂಡರ್ ಆಗಿದೆ. ಅದು ಇದೇ ಕಾರಣಕ್ಕೋಸ್ಕರ ಏನೋ ರಘುಪತಿ ಭಟ್ರಿಗೆ ಅದರಲ್ಲಿ
ಏನು ನೀವೆಲ್ಲ ಕಿಕ್ ಬ್ಯಾಕ್ ಇದೆ ಅಂತ ಎಣಿಸ್ಕೊಂಡು ಅವ್ರು ಕನಸು ಕಟ್ಕೊಂಡು ಅವ್ರು ಮಾಡಿ ಅದರಿಂದ ಸಮಸ್ಯೆ ಯಾರಿಗಾದದ್ದು ಸರ್? ನೀವು ಹೇಳುದು ಕಿಕ್ ಬ್ಯಾಕ್ ಆಗಬೇಕಾದ್ರೆ ನಗರಸಭೆಯ ಸರ್ಕಾರದ ದುಡ್ಡಿನಲ್ಲಿ ಮಾಡ್ತಿದ್ರೆ ಒಂದು 40% ಏನು ಕೊಡ್ತಾರಲ್ಲ ಅದು ಅದರಲ್ಲಿ ಇರ್ಬೋದಿತ್ತು. ಇದು ಅವ ಹಾಕಿದ್ದೀಗ ಇನ್ನು ಯಾವ ಬರ್ಬೇಕು ಕಿಕ್ ಬ್ಯಾಕ್? ಅಡ್ವರ್ಟೈಸ್ಮೆಂಟ್ ಬರ್ಲಿಕ್ಕೆ ಪ್ರಾರಂಭ ಆಗಬೇಕು. ಈಗ ನಾನಿಲ್ಲಲ್ಲ, ಯಾರಿಗೆ ಅವರಿಗೆ ಅವ್ರು ಎನಿಸ್ಬೋದಲ್ಲ ಕಿಕ್ ಬ್ಯಾಕ್ ಆಗೋದು ಸರ್. ಇದೆಲ್ಲ ಕಿಕ್ ಬ್ಯಾಕ್ಗಳಲ್ಲಿ ಉಡುಪಿಯಲ್ಲಿ ಇಲ್ಲ, ಯಾರೂ ಇಲ್ಲ. ಹಿಂದಿನ ಶಾಸಕರುಗಳು ಮಾಡಲಿಲ್ಲ, ಈಗದ ಶಾಸಕರುಗಳು ಮಾಡಿದ್ರೆ ನಾವು ಮಾಡಲಿಲ್ಲ. ಉಡುಪಿ ಅದೆಲ್ಲ ಘಟ್ಟದ ಮೇಲೆ ಇದೆ, ನನಗೂ ಗೊತ್ತಿದೆ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ಪಕ್ಷದ ಜನಪ್ರತಿನಿಧಿಗಳು ಸಾರ್ವಜನಿಕ ಹಿತದೃಷ್ಟಿಯಿಂದ ಕೆಲಸ ಮಾಡಿದಂಥವ್ರು, ಹಾಗಾಗಿ ಅಭಿವೃದ್ಧಿ ಆಗಿದೆ. ಇದು ಏನು ಗೊತ್ತಾ, ಇದಕ್ಕೆ ಅಜ್ಞಾನದ ಪರಮಾವಧಿ ಅಂತ ಹೇಳ್ತಾರೆ. ಸೊ ಇದರಿಂದ ಸಮಸ್ಯೆ ಯಾರಿಗೆ ಅಂತ ಹೇಳಿ, ಈಗ ನೀವು ನಿಮ್ಮ ಆತ್ಮಸಾಕ್ಷಿಯಲ್ಲಿ ಮಾತಾಡ್ಕೊಳ್ಳಿ. ಅಲ್ಲಿ ಟ್ರಾಫಿಕ್ ಸಿಗ್ನಲ್ ಅವಶ್ಯಕತೆ ಹೌದಲ್ವಾ, ಅದರಲ್ಲಿ ಏನು ಅವೈಜ್ಞಾನಿಕ ಇದೆ ಸ್ವಲ್ಪ ನೋಡಿ. ನೀವು ಅದಕ್ಕೆ ಎಷ್ಟು ಪ್ಲ್ಯಾಂಡ್ ಆಗಿ ಮಾಡಿದೆ, ನಿಮಗೆ 7 ಮೀಟರ್ ಹೈಟ್ ಮಾಡಿದೆ, ಯಾವುದೇ ಲಾರಿಗಳು ಹೋದರೂ ಇದಾಗಬಾರ್ದು. ಇಟ್ ಈಸ್ ನಿಮಗೆ ತುಂಬ ಒಂದು ಪಿಂಪ್ರಿ ಅಂತ ಒಂದು ಮಹಾರಾಷ್ಟ್ರದ ಇದರಲ್ಲಿ ಅದನ್ನು ಮಾಡಿದ್ದಾರೆ, ಇದೇ ಕಂಪನಿ ಅದನ್ನು ಟ್ರಯಲ್ ಮಾಡಿದ್ರು. ಬಟ್ ಅಲ್ಲಿ ಏನಾಯ್ತು, ಅವರಿಗೆ ಟೆಂಡರ್ ಮಾಡ್ಕೊಳ್ಳಿಕ್ಕೆ ಟೆಂಡರ್ ಆಗಲಿಲ್ಲ. ಸೊ ಅವನು ನನ್ನ ಹತ್ರ ಬೇರೆ ಯೋಜನೆಗೆ ಬಂದ, ಒಂದು ಬೋಟಿಗೆ ಇದಾಗ್ತಾ ಇದ್ರಲ್ಲ ಎಂಥದ್ದು GPS ಅದು ಯಾವುದೋ ಇನ್ನೊಂದು ಎಂತ ಹೆಸರು ಅದು ಹಾಕಿ, ಅದು ಆ ಕಂಪನಿಯು ಇತ್ತವನ ಹತ್ರ ಬಂದ. ಸರ್ ಹಮ್ನೆ ಇದು ಮಾಡಿದ್ದೇವೆ ಅಂತ ತೋರಿಸಿ, ಇದು ನನಗೆ ಸ್ವಲ್ಪ ಹಿಡಿಯಿತು. ನಾನು ಇದನ್ನು ಫಾಲೋ ಅಪ್ ಮಾಡಿಕೊಂಡು ಅದನ್ನು ಡೆವಲಪ್ ಮಾಡಿ ಕೆಮರಾ ಹಾಕಬೇಕು, ಅಲ್ಲೆಲ್ಲ ಕೆಮರಾ ಇಲ್ಲ, ಕೆಮರಾ ಹಾಕಬೇಕು, ಇದೆಲ್ಲ ಹಾಕಿ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನನ್ನ ಒಂದು ಏನು ಬ್ರೈನ್ ಚೈಲ್ಡ್ ಅದನ್ನು ಇದು ಮತ್ತು ಸ್ಮಾರ್ಟ್ ಸಿಟಿ ಮಾಡಿ ಸರ್ ಟೆಂಡರ್ ಇವತ್ತು ಎಷ್ಟು ಕಷ್ಟ ಇದೆ. ಈಗ ಟೆಂಡರ್ ಒಂದು SR ಇಲ್ಲದಕ್ಕೆ ಎಕ್ಸ್ಪ್ರೆಷನ್ ಬಿಟ್ಟು ಮಾಡಿ ಈ ಟೆಂಡರ್ ಇನ್ನು ಇಡೀ ದೇಶದಲ್ಲಿ ಉಪಯೋಗ ಮಾಡಲಿ. ಆದರೆ ಇವನಿಗೆ ಏನಾಗ್ತದೆ, ಈಗ ಇಂಪ್ಲಿಮೆಂಟ್ ಮಾಡಿ ಸರ್ಟಿಫಿಕೇಶನ್ ತಗೊಳ್ತಿದ್ರೆ ಅವ್ನಿಗೆ ಬೇರೆ ಕಡೆ ಟೆಂಡರ್ ಆಗಲ್ಲ. ಅವ ಮಾಡಿದ್ದು ನಿಮ್ಗೆ ಸತ್ಯ ಹೇಳ್ತೇನೆ, ಇದು ಯಾವ ಕಿಕ್ ಬ್ಯಾಕಿಗಲ್ಲ, ಇದು ಒಂದು ಅವನಿಗೆ ಪೈಲಟ್ ಪ್ರಾಜೆಕ್ಟ್. ಇದರಲ್ಲಿ ಅವನಿಗೆ ಲಾಸ್ ಆದರೂ ನೆಕ್ಸ್ಟ್ ಸಿಟಿಗಳಲ್ಲಿ ಇದನ್ನು ಟೆಂಡರಿಗೆ ಒಂದು ಡಾಕ್ಯುಮೆಂಟ್ ಮಾಡಿಕೊಂಡು ಅವನಿಗೆ ಎಕ್ಸ್ಕ್ಲೂಸಿವಿಟಿ ಸಿಗ್ತದಾಗ, ಬೇರೆಯವ್ರ ಹತ್ರ ಯಾರು ಎಕ್ಸ್ಪೀರಿಯನ್ಸ್ ಇರಲ್ಲ, ಇಡೀ ದೇಶದಲ್ಲಿ ಅವನಿಗೆ ಸಿಗ್ಬೋದು ಅಂತ ಮಾಡಿ ಅದರ ಬೆನಿಫಿಟನ್ನು ನಾನು ತಗೊಂಡಿದ್ದೆ. ನಾನು ಫಸ್ಟ್ ಕಷ್ಟಪಟ್ಟು ಟೆಂಡರ್ ಮಾಡಿಸಿ ಜಗದೀಶ್ರು DC ಇರುವಾಗ ಸ್ಟಾರ್ಟ್ ಆಗಿದೆ. ನಿಶಾ ಜೇಮ್ಸು ಇವರೆಲ್ಲ ತುಂಬ ಡಿಸ್ಕಷನ್ ಆಗಿದೆ, ಎಲ್ಲ ವಿಷ್ಣುವರ್ಧನ್ ಎಲ್ಲ SP ಅವರು ಇರುವಾಗ ತುಂಬ ಇವ್ರದ್ದು ಡಿಸ್ಕಷನ್ ಆಗಿ ನಾವು ಅಪ್ಗ್ರೇಡ್ ಮಾಡಿದ್ವಿ.